ನಗೋದಕ್ಕೆ ರೆಡಿ ಆಗಿರುವಂತಹ ಕೋಟ್ಯಾಂತರ ಕನ್ನಡಿಗರಿಗೆ ಕಾಮಿಡಿ ಕಡಜ ಮಜಾ ಭಾರತ ಕಾರ್ಯಕ್ರಮಕ್ಕೆ ಮೋಸ್ಟ್ ವೆಲ್ಕಮ್. ಕಾಮಿಡಿಲಿ ಎಷ್ಟು ಕಿಕ್ ಇರಬೇಕು ಅಂತ ಹೇಳಿ ಡಿಸೈಡ್ ಮಾಡೋ ಅಂತ ನಮ್ಮ ಶೋನ ಮಾಸ್ಟರ್ ಎಸ್ ನಾರಾಯಣ್ ಸರ್, ವೆಲ್ಕಮ್ ಟು ದ ಶೋ. ನಕ್ಕರೆ ಹಿಂಗೆ ನಗಬೇಕು ಅಂತ ಮನಸ್ಸು ಬಿಚ್ಚಿ ನಗ್ತಾ ನಮಗೆ ಎನರ್ಜಿ ಕೊಡೋ ನಮ್ಮ ಶೋನ ಎನರ್ಜಿ ಬೂಸ್ಟರ್ ಶ್ರುತಿ ಮೇಡಮ್, ವೆಲ್ಕಮ್ ಟು ದ ಶೋ. ನಾರಾಯಣ್ ಸರ್, ಫಾರಿನ್ ಟೂರ್ಗೆ ಹೋದಾಗ ಒಂದು ಒಳ್ಳೆ ಸ್ಟೋರಿ ಮಾಡ್ಕೊಂಡ್ ಬಂದೀನಿ. ಸೊ ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ ಸರ್. ಅಖಂಡ ಕರ್ನಾಟಕಕ್ಕೆ ನಮ್ಮ ಕಾಂಬಿನೇಷನ್ ಅಲ್ಲಿ ಒಂದು ಹಿಟ್ ಸಿನಿಮಾ ಕೊಡಬೇಕು ಅನ್ನೋದು ನನ್ನ ಒಂದು ಇಷ್ಟ, ನನ್ನ ಒಂದು ಆಸೆ, ನನ್ನ ಒಂದು ಆಕಾಂಕ್ಷೆ. ಟೈಟಲ್ ಕೂಡ ರಿಜಿಸ್ಟರ್ ಮಾಡಿಸಿದ್ದೀನಿ ಸರ್. ಟೈಟಲ್ ಹೆಸರೇ ಮೆಗಾ ಹಿಟ್ ಅಂತ ಸರ್. ಅಲ್ಲ, ನೀವು ಬೇರೆ ಏನಕ್ಕೂ ಹೋದ್ರಿ ಅಂತ ಇಲ್ಲಿ ಸುದ್ದಿ ಆಯ್ತು, ನೀವು ರೈಟಿಂಗ್ ಹೋದ್ರ ಅಲ್ಲಿ? ಹೌದು ಸರ್, ನಾವು ಒಂದ್ಸಲಿ ಹೋದ್ರೆ ಒಂದ್ ಕೆಲ್ಸಕ್ಕೆ ಅಂತ ಹೋದ್ರೆ 10 ಕೆಲಸ ಮಾಡ್ಕೊಂಡ್ ಬರ್ತೀವಿ ಸರ್. ಇನ್ನು 9 ಕೆಲಸ ಏನೇನ್ ಮಾಡಿದ್ರಿ ಸರ್? ಇದು ಒಂದಾಯ್ತು. ಕತೆ ಬರ್ತೀನಿ ಸರ್, ಸಾಂಗ್ ಬರ್ತೀನಿ ಸರ್. ಆ ಸಾಂಗ್ಗೆ ಒಂದು 5 ಬರ್ತೀನಿ ಸರ್, ಅಲ್ಲಿಗೆ 7 ಆಯ್ತು ಸರ್. ಇನ್ನು 3 ಬಂದು ಡೈಲಾಗು, ಸ್ಕ್ರೀನ್ ಪ್ಲೇ, ಇನ್ನೊಂದು ಬಂದ್ಬಿಟ್ಟು ಮೇಕಿಂಗ್ ಹೆಂಗೆ, ಆಕ್ಟಿಂಗ್ ಹೆಂಗೆ ಅಂತ ಡಿಸೈಡ್ ಮಾಡಿದ್ದೀವಿ. ಎಲ್ಲ ಹಂಗೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹೌದು ಸರ್. ನಂದೇನಿದೆ ಅಲ್ಲಿ ಸರ್? ನಿಮ್ದು ನಿರ್ದೇಶನ. ಸೊ ಮಗು ಹುಟ್ಬಿಟ್ಟಿದೆ, ಇನ್ಶಿಲ್ ಆಗ್ತೀರಾ ನಮ್ಗೆ? ಸರಿ, ಇವತ್ತು ನಮ್ ಶೋಗ್ ಬರ್ತಾ ಇರೋಂತ ಗೆಸ್ಟ್ ಯಾರು ಗೊತ್ತಾ ನಿಂಗೆ? ಯಾರು? ಇವರು ಸ್ವಾತಿ ಮಳೆಯ ಸುಂದರ ಪುರುಷ, ರಾಣಿ ಮಹಾರಾಣಿಯ ಮಹಾರಾಜ, ಮುದ್ದಿನ ಅಳಿಯನಾಗಿ ಕುಣಿದು ಕುಪ್ಪಳಿಸಿದಂತ ಯುವರಾಜ. ಲೆಟ್ಸ್ ವೆಲ್ಕಮ್ ಸುಪ್ರೀಂ ಹೀರೋ, ಡಾನ್ಸ್ ಕಿಂಗ್ ಶಶಿಕುಮಾರ್ ಆನ್ ಸ್ಟೇಜ್. ಏನ್ ಎನರ್ಜಿ ಸರ್. ಸೊ ಫಸ್ಟ್ ಟೈಮ್ ಮಜಾ ಭಾರತಕ್ಕೆ ಬರ್ತಾ ಇದ್ದೀರಾ, ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ? ಸಿಕ್ಕಾಪಟ್ಟೆ ಮಜಾ ಇರುತ್ತೆ ಅಂತ ತಿಳ್ಕೊಂಡೇ ಬಂದಿದ್ದೀನಿ ನಾನು. ಬಟ್ ನಿಮ್ಮನ್ನ ನಾನು ಕೇಳಲೇಬೇಕು, ಸಿನಿಮಾ ರಂಗ ಮತ್ತೆ ರಾಜಕೀಯ ಎರಡನ್ನೂ ಹೆಂಗೆ ಸರ್ ಬ್ಯಾಲೆನ್ಸ್ ಮಾಡೋದು? ರಾಜಕೀಯ ಬರೋಕೆ ಇನ್ನೂ ಟೈಮ್ ಐತೆ, ಈಗ ಹೋಗ್ಬೇಡ. ಬೇಡ ಅಂತೀರಾ ಸರ್? ಈಗ ಇವಾಗ ಬೇಡ. ನಾನು ಅದೇ ಅನ್ಕೊಂಡಿದ್ದೆ ಸರ್. ನನ್ನ ಮನಸ್ಸಲ್ಲಿ ಬಾಯಲ್ಲಿ ಹೇಳಿದ್ರಿ. ಬಿಟ್ರೆ ಇವಾಗ್ಲೇ ನನಗೆ ಟಿಕೆಟ್ ಕೊಡ್ಸಿ, ನಾನು ಇವಾಗ್ಲೇ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಓಡ್ ಬರ್ತಾನವನು. ನನಗೆ ಬಸ್ ಟಿಕೆಟೇ ಕೊಟ್ಟಿಲ್ಲ. ಗೊತ್ತಿಲ್ಲ. ಬಸ್ ಟಿಕೆಟ್, ಸಿನಿಮಾ ಟಿಕೆಟ್. ಏನ್ ಟಿಕೆಟ್ ಬೇಕು ನಿಂಗೆ? ಫಸ್ಟ್ ಸಿನಿಮಾ ಟಿಕೆಟ್ ತಗೋಬೇಕು. ಆಯ್ತು ಸರ್. ಸಿನಿಮಾ ಟಿಕೆಟ್ ಇಂದಾನೆ ಪ್ರಯಾಣ ಸ್ಟಾರ್ಟ್. ಸಿನಿಮಾ ಮಾಡೋಣ ಸರ್, ಅದೇ ಟಿಕೆಟ್ ತಗೊಂಡ್ಬಿಡ್ತಾರೆ. ಇವರಲ್ಲ ಡೈರೆಕ್ಟರ್ ನಾರಾಯಣ ಅವ್ರು ಹಿಡ್ಕೋಬೇಕು ಅವ್ರನ್ನ. 4 ಸಲ ಕೇಳಿದೆ ಸರ್, 5 ಸಲ ಬೇಡ ಅನ್ಬಿಟ್ರು. ಏನದ ಚಾನ್ಸ್ ಕೊಡಿ ಅಂತ ಕೇಳ್ತೀನಿ. ಏನ್ ಚಾನ್ಸ್? ಸಿನಿಮಾನೆಲ್ಲ ಆಕ್ಟ್ ಮಾಡ್ತೀನಿ. ಏನ್ ನಾರಾಯಣ್, ಏನೋ ಚಾನ್ಸ್ ಕೇಳಿದ್ರಂತಲ್ಲ? ಕೊಟ್ರೆ ಆಯ್ತು, ಅದೇನ್ ದೊಡ್ಡ ವಿಷಯ ಬಿಡಿ. ಸಿಕ್ತು, ಟಿಕೆಟ್ ಹೊಡೀರಿ, ಚಪ್ಪಾಳೆ ಹೊಡೀರಿ. ಬಟ್ ನಿಜವಲ್ಲೂ ಸರ್, ನೀವು ಬಂದಿದ್ದು ನನಗೆ ಒಂಥರ ವರ ಇದ್ದಂಗೆ ಆಯ್ತು. ಯಾಕೆಂದ್ರೆ ಅಖಂಡ ಕರ್ನಾಟಕದ ಮುಂದೆ ಎಸ್ ನಾರಾಯಣ್ ಸರ್ ಕಮಿಟ್ ಆಗ್ಬಿಟ್ಟಿದ್ದಾರೆ. ಇವಾಗ ಅವ್ರು ಬೇಡ ಅಂದ್ರೂ ನನಗೆ ಪಾತ್ರ ಕೊಡಲೇಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಈ ಹೆಲ್ಪ್ಗೆ ನನಗೆ ಯಾಕೆ ಥ್ಯಾಂಕ್ಸ್? ನಾರಾಯಣ ಅವ್ರು ಹೇಳ್ಬೇಕು ಥ್ಯಾಂಕ್ಸ್. ಅಲ್ಲ, ನೀವು ಹೇಳಿದಕ್ಕೆ ನಿಮ್ಮ ಮೂಲಕ ಹಿಂಗ ಸರ್, ಶಂಕದ ಮೂಲಕ ತೀರ್ಥ ಸರ್. ಈ ತೀರ್ಥವನ್ನ ಆ ಶಂಕದ ಮುಖಾಂತರ ತಾವು ತಗೋತೀರಾ? ಎಂಜಾಯ್ ಎಂಜಾಯ್. ಏನೋ ಒಂದು ತಗೊಳ್ಳಲ್ಲ, ಬಟ್ ಸದ್ಯಕ್ಕೆ ನಿಮ್ಮನ್ನ ಅಲ್ಲಿ ಕೂಡ್ಸೋಂತ ಪ್ರಯತ್ನ ಮಾಡ್ತಾ ಇದೀವಿ. ನನ್ನ ಇದು ಇಲ್ಲಿ ಬಲ ಬಿಡಿ ಸರ್. ನನ್ನ ಚರ್ಮದಿಂದನೇ ಹೊಲ್ದಿರೋಂತ ಸೀಟ್ ರೆಡಿ ಇದೆ ನಿಮ್ಗೋಸ್ಕರ. ದಯವಿಟ್ಟು ಆಸೀನರಾಗ್ಬೇಕು ಸರ್. ಚರ್ಮಾನಂದ ಇವರು. ಚರ್ಮಾನಂದ ಇವತ್ತು ಮಜಾ ಭಾರತದ ಚರ್ಮಾನಂದ ಅಂತ ಇವತ್ತು ಹೆಸರು ಘೋಷಣೆ ಆಗ್ಬಿಟ್ಟಿದೆ ನಿರಂಜನ್ದು. ನಿಜವಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶೀತಲ್, ನಿನಗೆ ಕಲಿಯುಗದ ದಾನ ವೀರ ಶೂರ ಕರ್ಣನ ಬಗ್ಗೆ ಗೊತ್ತಾ? ಯಾರು? ನಮ್ಮ ಸ್ಟೇಜ್ ಮೇಲೆ ಇವಾಗ ಒಬ್ಬ ದಾನ ವೀರ ಶೂರ ವೀರ ಕರ್ಣ ಬರ್ತಾ ಇದ್ದಾನೆ. ಹೌದಾ? ಅಷ್ಟೊಂದು ಧಾರಾಳಿ ನಾವು ಯಾಕೆ ಕೇಳ್ತಾ ಅದನ್ನ? ಸೊ ಅವನ ಬಗ್ಗೆ ಹೇಳೋದಕ್ಕೆ ನಮ್ಮ ಕಿರಿಕ್ ಕಲಾಕಾರ್ಸ್ ಬರ್ತಾರೆ. ವೆಲ್ಕಮ್ ಮಾಡೋಣ ಕಿರಿಕ್ ಕಲಾಕಾರ್ಸ್. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ. ಅಪ್ಪ ದೇವ್ರೇ, ಏನಪ್ಪ ನಿನ್ನ ಲೀಲೆ. ತಗಳಪ್ಪ, ನಿನ್ಗೋಸ್ಕರನೇ ಪೂಜೆಗೆ ಕರ್ಪೂರ, ಕಡ್ಡಿ, ತೆಂಗಿನಕಾಯಿ ಎಲ್ಲ ಇಟ್ಟಿದ್ದೀನಿ. ಅಪ್ಪ, ಈಗ ಕರ್ಪೂರ ಹಚ್ಚಿದ್ದೀನಿ, ಉರಿತಾ ಐತೆ ಅಂತ ನೀನೇ ಹಚ್ಕೊಬಿಡು. ಊದ್ಗಡ್ಡಿನೂ ಹಚ್ಚಿದ್ದೀನಿ, ಗಮ್ ಅಂತ ವಾಸನೆ ಬರ್ತಾ ಐತೆ ಅಂತನೋ ನೀನೇ ಅನ್ಕೊಂಬಿಡು. ನೋಡು, ನಿನ್ಗೋಸ್ಕರ ತಿಪ್ಟೂರಿಂದ ತೆಂಗಿನಕಾಯಿ ತಂದಿದ್ದೀನಿ, ನಾಟಿ ತೆಂಗಿನಕಾಯಿ. ದೇವ್ರೇ, 16 ಚೂರಾಗೋಯ್ತು. ಬೆಳಗಿನ ಫ್ರೆಶ್ ಆಗಿ ಹೋಗಿ ಹೂನಾರ ಮಾಡ್ಕೊಂಡ್ ಬಂದಿದ್ದೀನಿ. ಕಾಣಿಸ್ತಾ ಇಲ್ವಾ? ಗೊತ್ತು ಇದೆ ಅಂತ ಅನ್ಕೊಂಡಿರ್ತೀಯ. ಹಾ ದೇವ್ರ ಹೌದು,
ನಾನೇ ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡಿದ್ದೇನೆ. ಮತ್ತೆ ಕಾರು ಬಂಗ್ಲೆಲ್ಲ ಏನು ಇಲ್ಲ? ಎಲ್ಲವನ್ನೂ ಕೊಟ್ಟಿದ್ದೇನೆ ಅಂತ ನೀನು ಅನ್ಕೊಂಬಿಡು. ಟೂತ್ ಪೇಸ್ಟ್ ನೋಡಿದ್ರಾ? ಲೇ ಈ ಅಡ್ವರ್ಟೈಸ್ ಅಲ್ಲಿ ಬರೋ ತರ ಇಷ್ಟು ಶುದ್ಧ ಹಾಕೊಂಡು 4 ತಿಂಗಳು ಬರೋ ಪೇಸ್ಟ್ ನ 3 ದಿವಸಕ್ಕೆ ಖಾಲಿ ಮಾಡ್ತೀಯ ಅಂತಾನೆ ಕೊದ್ದು ಜಾಬಲ್ಲಿ ಕಂಡಿದ್ದೀನಿ. ಇಷ್ಟೇನಾ? 3 ಜನ ಉಜ್ಬೋದು ಕಣೆ, ನೀನು ಉಜ್ಬಿಟ್ಟು ನನಗೂ ಕೊಡು. ಎಷ್ಟೊತ್ತೆ ಉಜ್ತ್ಯಾ? ಈಗ ತಾನೇ ಬಾಯಿಗೆ ಹಾಕಿದೀನಿ. ನಾನು ಹೇಳ್ದಷ್ಟು ಉಜ್ಜು. 1 2 3 4 5 6 7 ಸಾಕು ಸಾಕು ಸಾಕು. ಜಾಸ್ತಿ ಉಚ್ಚಿದ್ರೆ ಅಲ್ಲೂ ಬ್ರಷ್ 2 ಸೌದೋಗ್ಬಿಡುತ್ತೆ. ಇಂಥ ಕಂಡೀಷನ್ ನನ್ನ ಕನ್ಸಲ್ಲೂ ನೋಡಿರ್ಲಿಲ್ಲ. ಬಾಯಲ್ಲೇ ಕಂಡಿದ್ದೀನಿ. ನಾನು ಯಾರು? ಫಸ್ಟ್ ಲೈಟಲ್ಲಿ ಕೊಟ್ಟಿರೋ ಹಾಲ್ಗೆ ಎಪ್ಪಾಕಿ ಮಜ್ಜಿಗೆ ಮಾಡಿ ಮಾಡ್ದವನು. ಮನೇನೇ ಹತ್ಕೊಂಡು ಉರಿತಾ ಇದ್ರು. ಫೈರ್ ಸರ್ವಿಸ್ಗೆ ಮಿಸ್ ಕಾಲ್ ಕೊಟ್ಟವನು. ಇವಳು ನನಗೆ ಹೇಳಕ್ ಬಂದ್ಬಿಟ್ಲು. ಏನ್ರಿ ಏನೇ ತಿಂಡಿಗೆ ಏನ್ ಮಾಡ್ಲಿ? ಹಾ, ಇವತ್ತು ಶುಕ್ರವಾರ ರಥ ಇದ್ಬಿಡು. ಹಾ, ಮಧ್ಯಾಹ್ನಕ್ಕೆ ಬೆಳಗ್ಗೆನೆ ಹೋಗಿ ಬಾಳೆಹಣ್ಣು ಸಿಪ್ಪೆನೆಲ್ಲ ಆಯ್ಕೊಂಬಂದಿದ್ದಿಲ್ಲ, ಹೊಟ್ಟೆ ತುಂಬ ತಿಂದು ನೀರು ಕುಡಿದ್ಬಿಡೆ. ಬಾಳೆಹಣ್ಣು ಸಿಪ್ಪೆನಾ? ಹೂ ಕಣೆ, ಹಣ್ಣಿಗಿಂತ ಸಿಪ್ಪೆಲೆ ವಿಟಮಿನ್ ಜಾಸ್ತಿ ಇರೋದು. ಈಗ ಮನುಷ್ಯರು ಅಕ್ಕಿ ತಿಂತಾರೆ, ಎಷ್ಟು ವೀಕ್ ಆಗಿರ್ತಾರೆ. ಅದೇ ಬೂಸ ತಿನ್ನುತ್ತೆ ಈ ಎಮ್ಮೆ, ಎಷ್ಟು ಗಟ್ಟಿ ಮುಟ್ಟಾಗಿರುತ್ತೆ. ನಿಮ್ಮ ನೋಡ್ರಿ ಗೊತ್ತಾಗತ್ತೆ. ನೀವು ತಿಂಡಿಗೆ ಏನ್ ತಿಂತೀರಾ? ಅದ ಪಕ್ಕದ ಮನೆ ಗಣೇಶನ್ಗೆ ನಿನ್ ಹೆಂಡತಿಗೆ ತಿಂಡಿನೇ ಮಾಡಕ್ ಬರಲ್ಲ ಕಣೋ ಅಂದೆ. ಹೌದು, ಯಾರಿಗೆ ಹೇಳ್ತಾ ಇದ್ದ? ನನ್ನ ಹೆಂಡತಿಗೆ ತಿಂಡಿ ಮಾಡಕ್ ಬರಲ್ವಾ? ಬೇಕಾದ್ರೆ ಮಾಡ್ಕೊಂಬದ್ ಕೊಡ್ತೀನಿ, ತಿಂದು ನೋಡು ಅಂದ. ಇನ್ನೇನ್ ಬರ್ತಾನೆ, ನಾನು ತಿನ್ಕತೀನಿ. ಬೇಕಾದ್ರೆ ನಿನ್ಗೂ ಹೇಳ್ ಕೊಡ್ತೀನಿ ಬಿಡು. ಅಂತ ಮಾನ್ಗೆಟ್ ಊಟ ನನಗಂತೂ ಬೇಡ. ಏಯ್ ರಮೇಶ, ಏನೋ ಅಂದೆ ನೀನು? ಏನು ಅಂದೆ? ನನ್ನ ಹೆಂಡತಿಗೆ ತಿಂಡಿ ಮಾಡಕ್ ಬರಲ್ಲ ಅಂದೆ ತಾನೆ? ನೋಡೀಗ ತಿಂಡಿ ಮಾಡಿಸ್ಕೊಂಬಂದಿದ್ದೀನಿ ನೋಡು. ಇಡ್ಲಿನೇನು? ಹಾ, ಏನೋ ಚಟ್ನಿಲ್ ಕಲ್ ಸಿಕ್ತಾ? ಅಲ್ಲ, ಮನುಷ್ಯ ಕಿಡ್ನಿಲ್ ಕಲ್ಸಿಕ್ಕಿದ್ರೆ ತಲೆ ಕಟ್ಕೊಳಲ್ಲ. ಇನ್ ಚಟ್ನಿಲ್ ಕಲ್ಸಿಕ್ಕಿದ್ರೆ ಯಾವ ನನ್ನ ಮಗ ತಲೆ ಕಟ್ಸ್ಕೊಂತಾನೆ? ಹೆಂಗೈತೆ ತಿಂಡಿ? ಸಕದಾಗೈತಲ್ಲ? ಒಂದು ರೇಂಜಿಗಿದೆ. ನಿನ್ ಹೆಂಡತಿಗೆ ದೋಸೆನು ಮಾಡಕ್ ಬರುತ್ತಾ? ಏನೋ ದೋಸೆ ಮಾಡಕ್ ಬರುತ್ತಾ? ನೀರ್ ದೋಸೆ ನಾಟಿ ಕೋಳಿ ಸಾರು ಮಾಡ್ತಾಳೆ, ಸಾಕತ್ತಾಗಿರುತ್ತೆ ಕಣ. ನಾಳೆ ತಗೋಬರ್ಲ? ಮಾಡ್ಕೊಂಬಾರ, ಅದನ್ನು ತಿಂದು ಹೇಳೇ ಬಿಡ್ತೀನಿ. ತಗೋಬರ್ತೀನಿ ನೋಡು. ಅದೇ ಟಿಫನ್ ಬಾಕ್ಸ್ ಸಿಕ್ತು ಬಾರೆ. ಏ ರಮೇಶ, ಕುಡಿಲಿ. ಇದು ಒಂದ್ ಜನ್ಮನ? ಮುಗ್ದಿದ್ದಾಯ್ತಾ? ಕೆಲಸ ಮಾಡು. ಏನ್ರಿ ರೀ? ಏನ್ರಿ? ಏನೇ? ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಏನ್ ಗೊತ್ತಾ, ಬೆಳಗ್ಗೆ ಶಕುನ ಹೇಳೋರು ಬಂದಿದ್ರು. ಶುಭವಾಗುತ್ತೈತೆ ತಾಯಿ, ಶುಭವಾಗುತ್ತೈತೆ, ತಿಂಗಳು ತುಂಬು ವರ್ಷ ಬೀಳುತ್ತೈತೆ, ಮನೆಯಾಗ ತೊಟ್ಲು ತೂಗುತ್ತೈತೆ, ಹೆಣ್ಣು ಮಗ ಓಡುತ್ತೈತೆ ಅಂತ ಹೇಳಿದ್ರು ಕಣ್ರಿ. ತುಂಬಾ ಖುಷಿ ಆಯ್ತು. 5 kg ಅಕ್ಕಿ, 500 ರೂಪಾಯಿ ದುಡ್ಡು ಕೊಟ್ಟು ಕಳಿಸ್ಬಿಟ್ಟೆ. 5 kg ಅಕ್ಕಿ 500 ರೂಪಾಯಿ ದುಡ್ಡೇನೆ? ಹಾ, ಅಲ್ಲ ನೀವೇನೋ ಹೇಳ್ಬೇಕು ಅಂದ್ರಲ್ಲ. ಅದಾ, ಇದರಲ್ಲಿ 5 kg ಅಕ್ಕಿ 500 ರೂಪಾಯಿ ದುಡ್ಡಿದೆ. ಏನ್ ಕಿತ್ಕೊಂಡ್ ಬಂದ್ಬಿಟ್ರ? ಇಲ್ಲ ಕಡೆ, ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸ್ಕೊಂಡ್ರೆ 5 kg ಅಕ್ಕಿ 500 ರೂಪಾಯಿ ದುಡ್ಡು ಕೊಡ್ತೀನಿ ಅಂದ್ರು. ಅದಕ್ಕೆ ಮಾಡಿಸ್ಕೊಂಡೆ ಬಿಟ್ಟೆ. ಅಯ್ಯೋ, ಎಳದೆ ಬಿಟ್ಟೆಲ್ಲೋ, ಎಳದೆ ಬಿಟ್ಟೆಲ್ಲೋ, ಎಳದೆ ಬಿಟ್ಟೆಲ್ಲೋ ನನ್ನ ಹೊಟ್ಟೆ ಮೇಲೆ ಚಪ್ಪಡಿ ಕಲ್ಲನ್ನ. ಗಂಡ ದಂಡು ಪಿಂಡ, ನಿನ್ನ ಅಲ್ಲೆಡ್ಸಕ್ಕೂ ಆಗಲ್ವಲ್ಲೋ ಅಯ್ಯಪ್ಪ. ಗೊತ್ತಾಯ್ತು ತಾನೆ? ಹೋಗಿ ಒಳಗಡೆ ಕೆಲಸ ನೋಡು. ಮಗ ರಮೇಶ, ಲೋ ಮಗ ಸುರೇಶ, ಹೆಂಗಿದ್ಯೋ? ಎಷ್ಟು ವರ್ಷ ಆಯ್ತು ನೋಡಿ, ಎಷ್ಟು ವರ್ಷ ಆಯ್ತು ನೋಡಿ. ಏನೋ ಸಡನ್ ಬೆಂಗಳೂರು ಕಡೆ. ನೀನು ಒಂಚೂರು ಬದ್ದಾಗಿಲ್ಲ ಕಣ. ಅದು ಏನಿಲ್ಲ ಮಗ, ನೀನ್ ನೋಡ್ ಬಹಳ ವರ್ಷ ಆಗೋಗಿತ್ತಲ್ಲ, ಅದಕ್ಕೆ ನೀನು ನೋಡ್ಕೊಂಡು ಹಂಗೆ 1-2 ದಿನ ನಿನ್ನ ಮನೇಲೆ ಇದ್ಕೊಂಡು ಹೋಗೋಣ. ಏನೋ ನಮ್ಮನೆಲ್ಲ? ಹ್ಞೂ ಕಣೋ, ಇಲ್ಲೇ ಸಿಟಿನಲ್ಲಿ 1-2 ಕಡೆ ಇಂಟರ್ವ್ಯೂ ಇದೆ, ಇಲ್ಲೇ ಇದ್ಕೊಂಡು ಅಟೆಂಡ್ ಮಾಡೋಣ ಅಂತ ಬಂದೆ ಕಣ. ಎಂತ ಕೆಲಸ ಆಗ್ಬೇಕು ಸುರೇಶು? ಏನಾಯ್ತು? ನಾನು ನನ್ನ ಹೆಂಡತಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೊಟ್ಟಿದ್ವಪ್ಪ. ನೀನ್ ಈ ಟೈಮಲ್ಲಿ ಬಂದಿದ್ದಲ್ಲೋ? ಹೊರಡೆ. ಎಲ್ಲಿಗೆ? ನಾನು ಹೇಳಿದ್ನಲ್ಲ, ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೊಡ್ತಾ ಇದೀವಿ ಅಂತ. ಹೊರಡು. ಅವನು ಇದಕ್ಕೆ ತರ ಬಂದ. ಏನಂದೆ? ಏನಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳ್ದೆ. ಬೀಗ ಹಾಕೆ. ಆಯ್ತೇನೆ, ರೆಡಿ ಹೋಗೋಣ. ನಿಧಾನ ಕಣ್ರಿ. ಬಾರೆ ಕಂಡಿಲ್ಲ. ಅಲ್ಲ, ಇವನು ಅವನೇ ಅಂತ ಇಲ್ಲಿಗೆ ಬಂದೆ. ಕಂಜೂಸ್ ನನ್ನ ಮಗಂತ ಮೊದಲೇ ಗೊತ್ತಿತ್ತು. ಇರಲಿ ಬಿಡಿ, ನಮ್ಮ ಚಿಲ್ಲರ್ ಮನೆಗೆ ಹೋಗ್ತೀನಿ. ಹೋದ್ನಾ? ನೋಡ್ದೇನೆ, ಒಂದ್ ನಗೆ ಸಿಕ್ಕಿದ್ದು ಎಷ್ಟು ಉಪಯೋಗ ಬಂತು ಅಂತ. ನಿಮ್ ಯೋಗ್ಯತೆಗೆ ಮನೆಗೆ ಬಂದವ್ರಿಗೆ ಒಂದೊಂದು ಊಟ ಹಾಕಕ್ಕೂ ಆಗಲ್ವಾ? ನನಗೂ ಒಂದು ಊಟ ಹಾಕ್ಬೇಕು ಅಂತ ಆಸೆನೆ ಕಣೆ. ಆದ್ರೆ ಏನೇ ಮಾಡೋದು, ನಮ್ಮ ಮನೆ ಅಕ್ಕಿಲಿ ನನ್ನ ಹೆಸರು ಬಿಟ್ಟು ಬೇರೆ ಯಾರ ಹೆಸರು ಬರ್ದೇ ಇಲ್ವಲ್ಲೇ. ಆದ್ರೆ ಊರ ಮನೆ ಅಕ್ಕಿಲೆಲ್ಲ ನಿಮ್ದೇ ಹೆಸರು ಬರ್ದಿರುತ್ತೆ ಅಲ್ವಾ? ಯಾಕೆ ಸುಳ್ಳು ಹೇಳ್ತೀಯ? ನಿನ್ನ ಹೆಸರು ಬರ್ದಿದ್ಯಲ್ಲೇ. ಇಲ್ವಾ ಮತ್ತೆ? ನಿಮ್ಮನ್ನ ಮದ್ವೆ ಆದಾಗಿಂದ ಖರೀದಿ ಇದ್ರು ಬೇರೆಯವ್ರ ಮನೆ ಹೋಗಿ ತಿನ್ಕೊಂಡ್ ಬರೋದೇ ಆಯ್ತು.
ನಿಮ್ ಜನ್ಮಕ್ಕಂತೂ ನಾಚಿಕೆ ಮಾನ ಮರ್ಯಾದೆ ಮೂರು ಇಲ್ಲ, ನನಗಿದ್ದಿದ್ದು ಹೋಯ್ತು. ಏಯ್ ಪ್ರಪಂಚದಲ್ಲಿ 2 ವರ್ಗ ಇರುತ್ತೆ, ಒಂದು ಹಾಕೋ ವರ್ಗ, ಇನ್ನೊಂದು ತಿನ್ನೋ ವರ್ಗ. ನಾನು ತಿನ್ನೋ ವರ್ಗದಲ್ಲಿ ಹುಟ್ಟಿದ್ದೀನಿ, ತಿಂತಾ ಇದ್ದೀನಿ ಅಷ್ಟೇ. ನಿಮ್ಮನ್ನ ಕಟ್ಕೊಂಡು ಕರ್ಮಕ್ಕೆ ನಾನು ಅದೇ ಕಿತ್ತೋದ ವರ್ಗಕ್ಕೆ ಸೇರ್ಕೊಂಡ್ಬಿಟ್ಟೆ. ಹಾ ಆಯ್ತು, ಜಾಸ್ತಿ ನಿಗ್ಲಾಡ್ಬೇಡ, ಹೋಗಿ ಒಳಗಡೆಗೆ. ಎಲ್ಲಿ ಹೊಟ್ಟಿದ್ಯೋ? ನಾನು ಚಿಲ್ಲರ್ ಮಂಜ್ ಅಂತ ಬರ್ಡೇ ಪಾರ್ಟಿ ಇದೆ, ಅಲ್ಲಿಗೆ ಹೋಗ್ತಿದ್ದೀನಿ. ಓ ಹೌದಾ? ಆಯ್ತದ ನೀನ್ ಇನ್ನೂ ಇಲ್ಲ ಇದೆಯಲ್ಲ? ಅಲ್ಲ ನೀವೇನೇ ಹೇಳ್ತೀನಂದ್ರಿ. ನಾನು ಥ್ಯಾಂಕ್ಸ್ ಹೇಳಕ್ ಬಂದೆ, ಕುಡಿಸ್ಬಿಟ್ಟು ಅನ್ನ ಹಾಕ್ತೀನಿ ಬಾ ಅನ್ನ. ಅಪ್ಪಿಪಿನಂತೆ ಕೂಡ ಬೇಕಾ? ನಡೆಯುವಾಗ ಉಣ್ಕೊಂಡ್ ಬಂದ್ಬಿಡಣ. ಎಲ್ಲಿಗೆ? ಚಿನ್ನದ್ ಮಂದನ್ ಬರ್ಡೇ ಅಂತೆ, ಹೋಗಿ ಉಣ್ಕೊಂಡ್ ಬಂದ್ಬಿಡಣ. ಅವ್ರು ನಮ್ಮನ್ನು ಕರೀಲೇ ಇಲ್ವಲ್ರಿ. ನೋಡಿ ನಾನೊಂದು ಮಾತು ಹೇಳ್ತೀನಿ, ಕರಿಯದೇ ಬರುವವನ, ಬರೆಯದೇ ಓದುವವನ, ಬರೆಗಾಲಲ್ಲಿ ನಡೆಯುವವನ ಕರೆದು ಕೆರ ತಗೊಂಡ್ ರಪ 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 ಹೊಡಿರಿ ಅಂದ್ರಂತೆ. ತಗೊಳ್ಳೆ, ಅಲ್ಲೆಲ್ಲ ತಗೊಂಡ್ ಹೊಡ್ಬಿಡು. ಮಳೆನ ಕರಿತೀವ? ಇಲ್ಲ. ಬರಲ್ವಾ ಅದು? ಬಂದೇ ಬರುತ್ತೆ. ಗಾಳಿನ ಕರಿತೀವ? ಇಲ್ಲ. ಬರಲ್ವಾ ಅದು? ಬಂದೇ ಬರುತ್ತೆ. ಅಲ್ಲ ಪ್ರಕೃತಿನೇ ಕರಿದೆ ಬರ್ಬೇಕಾದ್ರೆ ಇನ್ ಪುಡ್ಗೋಸಿ ಮಾನವನ್ ಏನೇ ಈಗ ನಡಿವಾಗ ಉಣ್ಕೊಂಡ್ ಬಂದ್ಬಿಡೋಣ. ನಿಮ್ದಂತೂ ಮಾರ್ಕೆಟ್ ಬಾಳು, ನಾ ಬರಲ್ಲ, ಹೋಗ್ರಿ ನೀವೇ. ಟೆನ್ಷನ್ಗೆ ಒಳಗೆಲ್ಲ ಹಚ್ಬಿಟ್ಟಿಯ? ಯಾಕೆ? ಅಲ್ಲಿಂದ ತತ್ತೀನಿ. ನಿಮ್ ಮುಖಕ್ಕೆ 3 ಮೇಣ್ಬತ್ತಿ ಹಚ್ಚ. ಓ ಇಲ್ಲೊಂದು ಅಂಟಿಸ್ಬಿಡೆ, ಹೆಂಗ ಅವಂದೇ ಬರ್ಡೇ ಅಂತ ಊದ್ಕೊಳ್ತಾರ. ಥ್ಯಾಂಕ್ ಯು. ಯಾರು ನಾಚ್ಕೋಬೇಡಿ, ಎಲ್ಲ ಮಾನ ಮರ್ಯಾದೆ ಬಿಟ್ಟು ಊಟ ಮಾಡಿ. ಅಂದ್ರೆ ನಿಮ್ಮನೆ ಅನ್ಕೊಂಡು ಊಟ ಮಾಡಿ ಅಂತ. ಎಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಬಸವ್ರೆ, ಊಟ ಚೆನ್ನಾಗಿದೆಯಾ? ಊಟ ಸುಂದರವಾಗಿದೆ. ನಿಮ್ ಹೆಂಡ್ತಿನೂ ಟೇಸ್ಟಿ ಆಗಿದ್ದಾಳೆ. ಅಂದ್ರೆ ಊಟ ಟೇಸ್ಟಿ ಆಗಿದೆ, ನಿಮ್ ಹೆಂಡ್ತಿ ಸುಂದರವಾಗಿದ್ದಾರ ಅಂದೆ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್. ರೀ, ಆ ಕಂಜೂಸ್ ರಮೇಶ್ ನ ಕರ್ದಿಲ್ಲ ತಾನೆ? ನನ್ನ ಮಗ ಬರ್ಲಿ, ಇವತ್ತು ಕೊಲೆ ಮಾಡ್ತೀನಿ. ಒಳ್ಳೆ ಮರ್ಯಾದೆ. ಮಂಜ ಸಾರಿ ಕಣೋ, ಲೇಟ್ ಆಗೋಯ್ತು. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಊಟ ಇದೆಯಾ? ಲೇ ಬಸ್ರಿ ಹಂದಿ, ನೀನ್ ಯಾವನೋ ಬರಕ್ ಹೇಳಿದ್ದು, ಯಾಕೋ ಬಂದೆ? ಕರೆದ್ರೆ ಬರೋರು ನೆಂಟ್ರು, ಕರೀದೇ ಬರೋರು ಸ್ನೇಹಿತರು. ನೆಂಟ್ರು ಇವತ್ತಿರ್ತಾರೆ, ನಾಳೆ ಹೋಯ್ತಾರೆ. ಆದ್ರೆ ನಿನ್ ಫ್ರೆಂಡ್ ನಾನು ನಿನ್ ಜೊತೆ ನೀನ್ ನಾಚಿಕೆ ಮಾನ ಮರ್ಯಾದೆ ಏನಿಲ್ವನೋ, ಹೊಟ್ಟೆಗೇನೋ ತಿಂತೀಯಾ? ನಾನೇನು ಊಟ ಹಾಕಲ್ಲ, ಹೋಗು. ಆ ದೇವ್ರು ಇವತ್ತು ಒಂದು ಹೊತ್ತು ಊಟ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ನಿನ್ನಂತ ಎಂಜಿಲ್ ತಟ್ಟೆಲ್ಲ ಕೊಡ್ತಿದ್ದಾನೆ ಅಷ್ಟೇ. ಊಟ ದೇವ್ರದು, ನೀನು ಎಂಜಿಲ್ ತಟ್ಟೆ. ಮಧ್ಯದಲ್ಲೇನಮ್ಮ ಬಿಲ್ಡಪ್? ಲಕ್ಷ್ಮಿ, ನನ್ನ ಎಂಜಲ್ ತಟ್ಟೆ ಅಂತಿದ್ದಾನೆ ಕಣೆ ಇವನು. ಕೊಬ್ಬಲ್ ಮಾತಾಡ್ತಿದ್ಯಾ? ಅಹಂಕಾರದಲ್ಲಿ ಮಾತಾಡ್ತಿದ್ಯಾ ನೀನು? ದೂರ ಅಹಂಕಾರದಲ್ಲಿ ರೀ, ಸಮಾಧಾನ ಮಾಡ್ಕೊಳ್ರಿ. ನಿಮ್ ಮೊದ್ಲೇ BP ಇದೆ, ನೀವ್ ನೆಗದ್ ಬಿದ್ರೆ ನನ್ ಗತಿ ಏನ್ರಿ? ಲಕ್ಷ್ಮಿ, ಏನ್ ಕೊಬ್ಬಲ್ ಮಾತಾಡ್ತಾನೆ ನೋಡು ಇವನು. ಬಿಡಲಿ, ಹೊಡೆಯಲ್ಲ ಬಿಡೆ. ಲೈ, ನಿನ್ ಯೋಗ್ಯತೆಗೆ ಯಾರಿಗಾದ್ರೂ ಒಂದು ತೂತು ಅನ್ನ ಹಾಕಿದ್ಯಾನೋ? ಮಂಜ, ನನಗೂ ಊಟ ಹಾಕ್ಬೇಕು ಅಂತ ಆಸೆನೆ ಕಣೋ. ಆದ್ರೆ ಏನ್ ಮಾಡೋದು, ನಮ್ಮ ಮನೆ ಅಕ್ಕಿ ಮೇಲೆ ನನ್ನ ಹೆಸರು ಬಿಟ್ಟು ಬೇರೆ ಯಾರ ಹೆಸರು ಬರ್ತಾ ಇಲ್ವಲ್ಲೋ. ಹಾಕ್ಬೇಕು ಅಂತ ಮನ್ಸಿದ್ರೆ ಹೆಸರು ಕಾಣಿಸತ್ತೆ ಕಣೋ. ನಾನ್ ನಿನಗೆ ಊಟ ಹಾಕಲ್ಲ, ಹೋಗು. ನೀನೇನ್ ಗದ್ದೆ ಉತ್ತಿದ್ಯಾ, ನಾಟಿ ಮಾಡಿದ್ಯಾ, ಕಳೆ ಕಿತ್ತಿದ್ಯಾ, ಫಸ್ಲು ಕುಯ್ದಿದ್ಯಾ? ಇಲ್ಲ ಅಲ್ಲಿ ರೈತ ಮಾಡೋ ಕೈ ಕಾಲಾದ್ರೂ ಒತ್ತಿದ್ಯಾನೋ? ಆ ರೈತ ಹೇಳಿ ಕಣ ಅನ್ನ ಕೊಡಲ್ಲ ಅಂತ ನೀನ್ ಯಾವನ ಹೇಳಕ್ಕೆ? ಆ ಸೂರ್ಯ ಬೆಳಕು ಕೊಡ್ತಾನೆ, ಮೋಡ ಮಳೆ ಕೊಡುತ್ತೆ. ಮತ್ತೆ ನೀನ್ ಯಾವನ ದೊಡ್ಡ ನಾಯಕ ಅನ್ನ ಕೊಡಲ್ಲ ಅಂತ ಹೇಳಕ್ಕೆ? ಲಕ್ಷ್ಮಿ, ನಮ್ಮನೆ ಬಂದ್ ನನ್ನೇ ದೂಕ್ತಾನಲ್ಲೇ ಇವನು. ರೀ, ಕುತ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ರಿ. ಆ ದರಿದ್ರದವನ ಹತ್ರ ಏನ್ರಿ ಮಾತು? ಅದು ನಂದು. ಈ ಲಾಡು ಮೇಲೆ ನನ್ನ ಹೆಸರು ಬರ್ತಿತ್ತು, ಅದಕ್ಕೆ ತಿಂತಾ ಇದ್ದೀನಿ. ಬೇರೆಯವ್ರ ಹೆಸರು ಬರ್ತಿದ್ರೆ ತಿಂತಾನೆ ಇರ್ಲಿಲ್ಲ. ಬಾಂಡ್ ಮೇಲೆ ನನ್ನ ಹೆಸರು ಬರ್ತೈತೆ, ಅದು ಪ್ರಿಂಟಿಂಗ್ ಮಿಸ್ಟೇಕ್. ಮಂಜ, ಊಟ ಮಾಡ್ಬೇಕಾದ್ರೆ ಯಾವ ನನ್ನ ನಾಯಿ ತರ ನೋಡ್ತಾನೆ, ನಂಗೆ ಹೊಟ್ಟೆ ನೋವು ಬರಲ್ವಾ? ಲಕ್ಷ್ಮಿ, ನನ್ನ ನಾಯಿ ಅಂತಿದ್ದಾನೆ ಕಣೆ ಅವನು. ರೆಡಿ ಮಾಡ್ಬಿಡಪ್ಪ. ನೋಡೆ, ನಾಚಿಕೆ ಇಲ್ದ ಹೆಂಗ್ ತಿಂತಾ ಇದ್ದಾನೆ. ಇದು ಫಸ್ಟ್ ನೈಟ್ ಅಲ್ಲಿ ಊಟದಲ್ಲಿ ಯಾವತ್ತು ನಾಚ್ಕೊಂಬಾರ್ದು, ಹೊಟ್ಟೆ ತುಂಬಲ್ಲ. ನೀನ್ ಹೆಂಡ್ತಿನ ಊಟದ ತರನೇ ಹಾಟ್ ಆಗಿದೆ. ಹೊಡಿಯಲ್ಲ ಬಿಡೆ. ಅಪ್ಪ, ಟಿಫನ್ ಬಾಕ್ಸ್ ರೆಡಿನೇನಾ?
ಮಂಜ ಥ್ಯಾಂಕ್ಸ್ ಕಣ. ಲೇ ಘೇಂಡಾಮೃಗ, ಈಗ ತಾನೇ ಮೂಗ್ವರ್ಗೂ ತಿಂದಲ್ಲೋ, ಇನ್ಯಾಕೋ ಕ್ಯಾರಿಯರು? ನೀನ್ ಹೆಂಡತಿ ತಿನ್ಲಾ? ತಿಂದ್ಲು. ನಾನು ಹೆಂಡತಿ ತಿನ್ನೋದ್ ಬೇಡವಾ? ಯಾರೇ ಮೂವಿ ಬರೆಯೋರ? ಯಾವನು ಬರೆಯಂಗಿಲ್ಲ, ಫಸ್ಟ್ ನಾನೇ ಬರ್ಬೇಕು. ಈ ಕಡೆ ಬಾ, ನನ್ನ ಏಯ್, ಅಕ್ಕ ದುಡ್ಡು ಜಾಸ್ತಿ ಐತೇನೋ ಹಾಕ್ ಜಾಬ್ಗೆ. ಬರ್ಕಮ್ಮ. ಹೆಸರ ರಮೇಶ. ರಮೇಶ್. 10,001 10,001 ಆಶೀರ್ವಾದಗಳು. ಆಶೀರ್ವಾದ ಎಲ್ಲ ಬರಕಾಲಕ್ಕಲ್ಲ. ಯಾಕ ಬರ್ಕೊಳಕ್ಕಾಗಲ್ಲ? ಬರ್ಕೊಳಕ್ಕಾಗಲ್ಲ ರೀ. ನೋಡು, ಇವಾಗ ನಾನು ದುಡ್ಡು ಕೊಟ್ರೆ ಅವ್ನು ಖರ್ಚು ಮಾಡ್ಕೊಂಡ್ಬಿಡ್ತಾನೆ. ಅದೇ ಆಶೀರ್ವಾದ ಕೊಟ್ರೆ ಹೆಂಗ ಖರ್ಚು ಮಾಡ್ಕೊಂಡ್ಬಿಡ್ತಾನೆ? 10,001 ಆಶೀರ್ವಾದಗಳು. ಲಕ್ಷ್ಮಿ, ನಿಂದ ಯಾವಾಗ ಬರ್ಡೇ? ನಿನ್ನ ಹೆಣ ಬಿದ್ದು 11 ದಿನಕ್ಕೆ. ಓ, ತುಂಬಾ ಲೇಟ್ ಆಗೋಯ್ತು. ಆದ್ರೂ ಒಂದು ಮಾತು ಹೇಳಪ್ಪ. ನಿಮ್ದು 2017 2017 ಆಶೀರ್ವಾದಗಳು. 2,000 2000 ಆಶೀರ್ವಾದಗಳು. 2000 ಆಶೀರ್ವಾದಗಳು ಬರ್ಕೊ. ಬರೀ ಆಶೀರ್ವಾದ ಬರ್ಕೊಂಬಿಡಿ. ನಿಮಗ್ ಮೈಕಿಲ್ಲ, ಹೋಗಿ ಹೋಗಿ ನಾನೇ ಬರ್ಕೋತೀನಿ. ಆಶೀರ್ವಾದಗಳು. ಚಿಲ್ಲರ್ ಮಂಜು ಅವ್ರೆ, ಎಲ್ಲರೂ ಆಶೀರ್ವಾದಗಳು ಬರ್ಸಿದಾರೆ. ನಾನು ನೀನು 1,17,000 1,17,000 ಆಶೀರ್ವಾದಗಳು. ಹೋಗ್ರ ಲಕ್ಷ್ಮಿ, 1,00,000 ರೂಪಾಯಿ ಖರ್ಚು ಮಾಡಿ ಬರ್ತ್ಡೇ ಮಾಡ್ಕೊಂಡಲ್ಲೇ 50,000 ಅಲ್ಲ 50 ಪೈಸೆನೂ ಬರ್ಲಿಲ್ವಲ್ಲೇ ರಮೇಶ. ಸೊ ಕಿರಿಕ್ ಕಲಾಕಾರ್ಸ್ ಇವತ್ತು ಒಂಥರ ಕಿರಿಕ್ ಮಾಡಿದ್ದೀರಾ. ಸೊ ಈ ಕಡೆ ಒಂದ್ ಕಡೆ ಜುಗ್ಗ, ಆ ಕಡೆ ಪಾಪ ನೀನು ಅವಸ್ಥೆ ಪಡೋದು, ಮಧ್ಯದಲ್ಲಿ ಒಂದು ಹೆಂಡತಿ. ಈ ಪರ್ಫಾರ್ಮೆನ್ಸ್ ನಿಮ್ಗೆ ಏನಿಸ್ತು? ಜೀವನ್ ಸರ್, ಆ ಕಂಜೂಸ್ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸ್ದಂಗೆ ಇತ್ತು. ನಾ ಸಿರಿವಂತ ಪಿಕ್ಚರಲ್ಲಿ ಒಬ್ಬ ಕಂಜೂಸ್ ಕ್ಯಾರೆಕ್ಟರ್ ಬರುತ್ತೆ. ಆ ಪಾತ್ರಕ್ಕೆ ನಾನು ದೊಡ್ಡಣ್ಣನ ಅವ್ರನ್ನ ಆಯ್ಕೆ ಮಾಡ್ಕೊಂಡೆ. ಅವರು ಬೆಳಗ್ಗೆ ಮಗನಿಗೆ ಸ್ನಾನಕ್ಕೆ ಇದು ಕೊಡ್ತಾರೆ, ಶಾಂಪು. ಈ ಇಂಕ್ ಫೀಲ್ ಇರುತ್ತೆ ಗೊತ್ತಾ, ಅದು ತೆಗೆದ್ಬಿಟ್ಟು ಒಂದು ಡ್ರಾಪ್ ಹಾಕ್ತಾರೆ. ಅಪ್ಪ ಎಲ್ಲಿಗೆ ಹಾಕೊಳ್ಳಪ್ಪ ಇದನ್ನ ಅಂತಾನೆ. ನಿನ್ಗೆ ಎಲ್ಲಿ ಅನುಕೂಲನ ಅಲ್ಲಿ ಹಾಕೊಳ್ಳಪ್ಪ, ಇವತ್ತಿನ ಕೋಟ ಅಷ್ಟೇ ಅಂತಾರೆ. ಅವ್ರು ನೆನಪಾಯ್ತು ನೋಡಿದ್ರೆ. ಅಷ್ಟೇ ಚೆನ್ನಾಗಿ ಮಾಡಿದ್ರಿ. ಒಂದು ಸ್ವಲ್ಪನೂ ಕಂಜೂಸ್ ಅಲ್ವೇನೋ ಅನ್ನೋ ಥರ ಅನುಮಾನ ನಮ್ಗೆ ಯಾರಿಗೂ ಬರಲೇ ಇಲ್ಲ. ಭಾಳ ಚೆನ್ನಾಗಿ ಮಾಡಿದ್ರಿ. ಪಾಪ ಅಪರೂಪಕ್ಕೆ ಗೆಳೆಯ ಬಂದ, ಒಂದೊತ್ತು ಊಟ ಸಿಗುತ್ತೇನಂತೇಳಿ ಅವನು ಬಾಗಿಲಲ್ಲೇ ಹಂಗೆ ವಾಪಸ್ ಹೋಗೋ ಥರ ಆಯಿತು. ಚೆನ್ನಾಗಿತ್ತು ಅವ್ರ ಕ್ಯಾರೆಕ್ಟರ್ ಕೂಡ. ಯಥಾ ಪ್ರಕಾರ ರಾಘವೇಂದ್ರ ಸರ್, ನಿನ್ನ ಡ್ಯಾನ್ಸ್ ತುಂಬ ಸೂಪರ್ ಆಗಿದೆ, ತುಂಬ ಚೆನ್ನಾಗಿತ್ತು ನಿನ್ನ ಡ್ಯಾನ್ಸ್. ಒಬ್ಬ ಕಂಜೂಸ್ನ ಸ್ಕಿಟ್ಟು ನೋಡೋಕ್ಕೆ ತುಂಬ ಸುಂದರವಾಗಿತ್ತು. ಹ್ಯೂಮನ್ನ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರು. ಅಷ್ಟು ಕಲಾವಿದನ್ನ ಇಟ್ಕೊಂಡು ಏನಪ್ಪ ಮಾಡ್ತಾರೆ ಇವರು ಅನ್ನೋವಾಗ ತುಂಬ ಚೆನ್ನಾಗೇ ಮಾಡಿದ್ರು ಅದನ್ನು. ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಶ್ರುತಿ ಮೇಡಮ್, ನಿಮಗೆ ಹೇಗೆ ಅನಿಸ್ತು? ಈ ಸ್ಕಿಟ್ಟಲ್ಲಿ ಏನು ಕಂಜೂಸ್ ನೋಡಿದ್ದೀರಾ ನೀವು? ಬಹುಶಃ ಈ ಜಗತ್ತಿನಲ್ಲಿ ಇಂಥ ಒಂದು ಕಂಜೂಸ್ನ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ದೊಡ್ಡ ಕಂಜೂಸ್ ಇವರು. ಹೇಗೆ ಸಡನ್ ಆಗಿ ಏನಕ್ಕೆ ಹಿಂಗೆ ಎಲೆಕ್ಷನ್ ಮಾಡಿದ್ರು ಅಂತ ಇವಾಗ ಗೊತ್ತಾಯ್ತು. ಕರೆಕ್ಟ್. ಆ ಸಿನಿಮಾದಲ್ಲಿ ಎಂಥ ಕಂಜೂಸ್ ಅಂದರೆ, ಅವರು ನಮ್ಮ ಮನೇಲಿ ಬಾಡಿಗೆಗಿರ್ತಾರೆ. ಅವರು ಬಾಡಿಗೆ ಮನೆ ಓನರ್ ಮಗಳು. ನನ್ನನ್ನು ಲವ್ ಮಾಡ್ತಾ ಇರ್ತಾರೆ. ಆದರೆ ಏನು ಅಂದರೆ ಇದ್ರ ಹಿಂದಿನ ಕತೆ ಏನು ಅಂದರೆ, ಮನೆ ಬಾಡಿಗೆ ಫ್ರೀಯಾಗಿ ಸಿಗುತ್ತಲ್ಲ ಅಂತ ಓನರ್ ಮಗಳು ಲವ್ ಮಾಡೋದು. ಅದಾದ್ಮೇಲೆ ಊಟ ಕೊಡಿ ಅಂತ ಕೇಳ್ತಾರೆ. ಊಟ ಕೊಟ್ಟರೆ ನೀವು ಊಟ ಕೊಡಬೇಡಿ, ನನಗೆ ಗಂಜಿ ಮಾತ್ರ ಕೊಡಿ, ನಾನು ಗಂಜಿ ಮಾತ್ರ ತಿನ್ನೋದು ಅಂತ. ಅದೇನು ಅಂತ ನೋಡಿದ್ರೆ, ಬಟ್ಟೆಗೂ ಗಂಜಿ ಹಾಕೊಂಡು ಬಿಸಿ ಬಿಸಿ ಕೊಟ್ಟರೆ ಆ ಪಾತ್ರೆಲಿ ಇಟ್ಕೊಂಡು ಅದನ್ನು ಐರನ್ನು ಮಾಡ್ಕೊಳ್ಳೋದು. ಮದುವೆ ಆದಮೇಲೆ ಈ ಕ್ಯಾರೆಕ್ಟರ್ ಗೊತ್ತಾಗುತ್ತೆ ಇವನು ಈ ರೇಂಜಿನ ಜಿಪಣ ಅಂತ. ಮನೆ ಬಿಟ್ಟೆ ಹೋಗೇ ಬಿಡ್ತಾಳೆ. ಅದು ನೋಡಿದ್ರೆ ಹಣೆ ಬರೋಕ್ಕೆ ಒಂದು ಮಗು ಹುಟ್ಟುತ್ತೆ. ಅವ್ರ ಅಪ್ಪನಷ್ಟು ಕಂಜೂಸ್ ಅದು. ಆ ಸಿನಿಮಾ ನನಗೆ ಜ್ಞಾಪಕ ಬಂತು. ಅದು ಬಿಟ್ಟರೆ ಜೀವನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ರಾಘವೇಂದ್ರ ಜಿಂಕೆ ಮರಿ ಕಣೋ ನೀನು. ಏನು ಎಂಟ್ರಿ, ಸಾಂಗು, ಏನು ಕುಣಿದಿದ್ದೇನು, ನೆಗೆದಿದ್ದೇನು, ತುಂಬಾ ಮುದ್ದಾಗಿ ಕಾಣ್ತಾ ಇದೆ. ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದೆ. ಥ್ಯಾಂಕ್ ಯು ಮ್ಯಾಮ್. ಮಂಜು, ನೀನು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ಮುಂದಿನ ಸ್ಕಿಟ್ಗೆ ಒಳ್ಳೇದಾಗಲಿ. ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್. ಶಶಿಕುಮಾರ್ ಸರ್, ಚೆನ್ನಾಗಿ ಮಾಡಿದ್ರಿ ಎಲ್ಲರೂ. ಆ ಕಂಜೂಸ್ತನ ಪ್ಲಸ್ ವೈಫ್ ಕ್ಯಾರೆಕ್ಟರ್ ರಾಘವೇಂದ್ರ ಮಾಡಿದ್ದು. ಅಂಡ್ ಇನ್ನೇನು ಹೇಳಿದಾಗ ರಾಘವೇಂದ್ರ ಏನು ನೋ ಕಮೆಂಟ್ಸ್ ಅಟ್ ಆಲ್, ಬಿಕಾಸ್ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ಅಂಡ್ ಬಟ್ ಏನೋ ಮೆಸೇಜ್ ಇದ್ರೆ ಇನ್ನೂ ಸ್ವಲ್ಪ ಇಟ್ ವುಡ್ ಹ್ಯಾವ್ ಬಿನ್ ಮಚ್ ಮೋರ್ ಬೆಟರ್ ಅಂತ ಅಷ್ಟೇ ಅನ್ಸಿದ್ದು ನಮಗೆ. ಅಷ್ಟು ಬಿಟ್ರೆ ಮಿಕ್ಕಿದ್ದೆಲ್ಲ ಓಕೆ. ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಹಾಸ್ಯದ ಒಂದು ಪ್ರಹಸನದ ಜೊತೆ ಒಂದು ಒಳ್ಳೆ ಮೆಸೇಜ್ ನೀಡಿ ಅಂತ ಹೇಳ್ತಾ
ನಿಮ್ಮನ್ನ ಬೀಳ್ಕೊಡ್ತಾ ಇದೀವಿ. ಚಿದಲ್, ಇಲ್ಲೊಂದು ಒಂದು ಕೇಟ್ರಿಂಗ್ ಕಂಪನಿ ಇದೆ, ನಮ್ಮ ಸ್ನೇಹಿತರದೇ. ನೆಕ್ಸ್ಟ್ ಯಾವುದೇ ಆರ್ಡರ್ಸ್ ಇದ್ರೆ ಇವ್ರಿಗೆ ಹೇಳಮ್ಮ. ಅಡ್ಗೆ ಎಲ್ಲ ಚೆನ್ನಾಗಿ ಮಾಡ್ತಾರಾ? ಯಾಕೆ ಕೇಳ್ತಿ ಅವ್ರ ಕತೆ? ಅವ್ರು ಯಾವ ತರ ಅಡ್ಗೆ ಮಾಡ್ತಾರೆ, ಅವ್ರ ಕೇಟ್ರಿಂಗ್ ಕತೆ ಏನು ಅಂತ ಅವರೇ ಹೇಳಕ್ ಬರ್ತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಪ್ರಶಂಸಾ ಆನ್ ಸ್ಟೇಜ್. ಆಲ್ ಇನ್ ಒನ್ ಅರೇಂಜರ್ಸ್, ಅದರ ಮಾಲಕ ಅನ್ನಪ್ಪ ಮಾತಾಡು ಸರ್. ಹೌದು, ನಮ್ಮಲ್ಲಿ ಮದುವೆ ತಿಥಿ ಕಾರ್ಯ ಎಲ್ಲದಕ್ಕೂ ಅರೇಂಜ್ಮೆಂಟ್ಸ್ ಇದೆ ಸರ್. ನಮ್ದು ಯಾವುದೇ ಫಂಕ್ಷನ್ ಮಾಡೋದಾದ್ರೆ ನಮ್ಮ ಹತ್ರ ಕ್ಯಾಟ್ರಿಂಗ್ ವ್ಯವಸ್ಥೆನೂ ಇದೆ, ಮತ್ತು ಅದಕ್ಕೆ ಫೈನಾನ್ಸ್ ಮಾಡಲಿಕ್ಕೆ ನಮ್ಮದು ಫೈನಾನ್ಸ್ ವ್ಯವಸ್ಥೆನೂ ಇದೆ ಸರ್. ಹೌದೌದೌದೌದು, ನಿಮ್ಮ ಮನೆಯದು ಮದುವೆ ಫಂಕ್ಷನ್ ಅಲ್ಲ ಸರ್? ಹೌದೌದು, 10,000 ಜನದ್ದು ಫಂಕ್ಷನ್ ಅಂತ ಹೇಳಿದ್ದೀರಾ, ಅದಕ್ಕೆ ಎಲ್ಲ ಊಟ ರೆಡಿ ಮಾಡಿ ಕಳಿಸ್ಕೊಟ್ಬಿಟ್ಟಿದ್ದೇವೆ ನಾವು. ನೀವು ಹೇಳಿದ್ದು 1,000 ಜನರ ಫಂಕ್ಷನ್, ನೀವು ಆರ್ಡ್ರ್ ಕೊಡುವಾಗ 0 ಮಿಸ್ ಆಗಿದೆ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಗೊಂದು 0 ಮಿಸ್ ಆಗಿದೆ, ನಮ್ದಿಲ್ಲಿ 1000 ಗಟ್ಟಲೆ ಎಲ್ಲಿ ಹೋಯ್ತಲ್ರಿ? ನಿಮ್ಮ ಬಾಯಲ್ಲಿ ಏನು ಇಟ್ಕೊಂಡಿರ್ತೀರೋ ಆರ್ಡ್ರ್ ಕೊಡುವಾಗ? ಮುಚ್ಚಿಡ್ರಿ, ಫೋನ್ ಇಡ್ರಿ. ಹಲೋ, ಹೌದಣ್ಣ, ಹೌದು, ನಿಮ್ದು ತಿಥಿ ಫಂಕ್ಷನ್ ಅಲ್ಲ? ಆ ತಿಥಿ ಫಂಕ್ಷನ್ಗೆ ಎಲ್ಲನೂ ಅರೇಂಜ್ ಮಾಡಿ ಕಳಿಸಿದ್ದೇವೆ ಸರ್. ಏನು ತಿಥಿ ಫಂಕ್ಷನ್ಗೆ ಬರ್ತ್ಡೇ ಕೇಕ್ ಬಂದಿದೆ? ಸಣ್ಣ ಮಿಸ್ಟೇಕ್ ಆಗಿದೆ ಸರ್. ನಮ್ದು 2 ಫಂಕ್ಷನ್ ಇತ್ತು, ಒಂದು ತಿಥಿ ಫಂಕ್ಷನ್, ಒಂದು ಬರ್ತ್ಡೇ ಫಂಕ್ಷನ್. ನೀವು ಕೇಕ್ ಕಟ್ ಮಾಡಬೇಡಿ ಸರ್, ಕೇಕ್ ಅಲ್ಲೇ ಇಡಿ, ನಮ್ಮ ಮ್ಯಾನೇಜರ್ ಬರ್ತಾರೆ ಸರ್. ಬರ್ತಾರೆ ಸರ್, ಇಡಿ. ನಾನು ಬರ್ತೇನೆ ರೀ, ನಾನು ಹೆಣ್ಣು ನೋಡ್ಲಿಕ್ಕೆ ಬರ್ತೇನೆ, ಆದರೆ ನಂದೇ ಇಲ್ಲಿ ಟೆನ್ಷನ್ ಜಾಸ್ತಿ ಆಗಿದೆ. ಒಂದು ಚೂರು ನಂಗೆ ಟೈಮ್ ಕೊಡಿ, ನಾನು ಬರ್ತೀನಿ ಸರ್. ನೀವು ಅಂದ್ಕೊಂಡಿರ್ಬೋದು ಒಂದು ಕ್ಯಾಟ್ರಿಂಗ್ ಇದೆ, ಈ ಫೈನಾನ್ಸ್ ಇದೆ, ಎಲ್ಲದಕ್ಕೂ ಒಂದೊಂದು ಮ್ಯಾನೇಜರ್ ಇಟ್ಟರೆ ನಿಂಗೇನು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತಂತ. ಆದರೆ ಸರ್, ನಾನು 2 ಮ್ಯಾನೇಜರ್ ಇಟ್ಟಿದ್ದೇನೆ, ಆನೇ ನನಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇರೋದು. ನೋಡಿದ್ರ ಸರ್, ನಮ್ಮ ಕ್ಯಾಟ್ರಿಂಗ್ ಮ್ಯಾನೇಜರ್ ಬರ್ತಾ ಇದ್ದಾನೆ, ಅವನು ಬರೋ ಸ್ಟೈಲ್ ನೋಡಿದ್ರೆ ನಾನು ಓನರ ಅವನು ಓನರ್ ಅನ್ನೋದೇ ಡೌಟ್ ಆಗ್ತದೆ ನನಗೆ. ಹೇಳೋ ಮೇಲೆ ಅಲ್ಲ, ಮನೆಗೆ ಬರ್ತಾ ಇದೆಯಾ, ಯಾರಿಗೋ ಬೈಕೊಂಡು ಬರ್ತಾ ಇದೆಯಾ? ಬಿಡ್ತೀನಿ ನಾನು. ಏನಾಯ್ತು? ಇವತ್ತು ನಮ್ದು ಸ್ವಲ್ಪ ಕ್ಯಾಟ್ರಿಂಗ್ ಇತ್ತು. ಕ್ಯಾಟ್ರಿಂಗ್ ಆದ ಕಡೆಗೆ ಸ್ವಲ್ಪ ನಮ್ಮಲ್ಲಿ ಜನ ಮತ್ತೆ ಸ್ವಲ್ಪ ಪಾತ್ರೆ ಉಳಿದಿತ್ತು. ಅದು ಯಾವಾಗ್ಲೂ ಉಳಿತದೆ. ಸೀದಾ ಹೋಗಿ ಆಟೋ ರಿಕ್ಷಾದವನ ಹತ್ರ ಕೇಳಿದೆ, ಗುರು ಸ್ವಲ್ಪ ಪಾತ್ರೆ ಇತ್ತು, ಸ್ವಲ್ಪ ಜನ ಇತ್ತು, ಎಷ್ಟು ಬಾಡಿಗೆ ಆಗ್ತದೆ ಅಂತ ಕೇಳಿದೆ. ಅದಕ್ಕೆ ಹೇಳಿದ, ಜನಕ್ಕೆ ಮಾತ್ರ ಬಾಡಿಗೆ, ಪಾತ್ರೆಗೆ ಬಾಡಿಗೆ ಅಲ್ಲ. ಆಟೋ ರಿಕ್ಷಾದಲ್ಲಿ ಅಲ್ಲ ಹಂಗೇನೆ, ಯಾಕಂದ್ರೆ ಜನಕ್ಕೆ ಮಾತ್ರ ಬಾಡಿಗೆ. ಸೀದಾ ಹೋಗಿ ಟೆಂಪೋದವನಿಗೆ ಹೋಗಿ ಕೇಳಿದೆ. ಅದಕ್ಕೆ ಅವ ಹೇಳಿದ, ಪಾತ್ರೆಗೆ ಮಾತ್ರ ಬಾಡಿಗೆ, ಜನಕ್ಕೆ ಬಾಡಿಗೆ ಅಲ್ಲ ಹೇಳಿದ. ಟೆಂಪೋದಲ್ಲೆಲ್ಲ ಹಂಗೆ, ಐಟಮ್ಗೆ ಮಾತ್ರ ಬಾಡಿಗೆ. ಅಲ್ಲಿಗೆ ತಲೆ ಖರ್ಚು ಮಾಡಿದ್ದು. ಏನು? ಪಾತ್ರೆ ಎಲ್ಲ ರಿಕ್ಷಾದಲ್ಲಿ ಹಾಕಿದ್ದು, ಜನ ಎಲ್ಲ ಟೆಂಪೋದಲ್ಲಿ ಹಾಕಿದ್ದು. ಇಲ್ವಾ? ಆ ತಿಥಿ ಫಂಕ್ಷನ್ಗೆ ಬರ್ತ್ಡೇ ಕೇಕ್ ಕಳ್ಸಿದಿ ಅಂತಲ್ಲ, ಅಲ್ಲಿ ಯಾರು ನಿನ್ನ ಅಜ್ಜ ಹೋಗಿ ಆ ಕೇಕ್ ಕಟ್ಕೊಂಡ್ ಮಾಡ್ತಾರೆ? ನಾನು ಅಡ್ಜಸ್ಟ್ ಮಾಡ್ಲಿಲ್ವಾ? ಏನಾಯ್ತು? ನಾನ್ ಸೀದಾ ಸ್ವಲ್ಪ ರಿಕ್ಷಾದವನಿಗೆ ನಂಬರ್ ಕೊಡುವಾಗ ಆಚೆ ಆಯ್ತು. ನಾನ್ ಸೀದಾ ತಿಥಿ ಮನೆಗೆ ಹೋದೆ. ಹೋಗುವಾಗ ಸುಮ್ನೆ ಮುಖಕ್ಕೆ ಕೈ ಇಟ್ಟು ಕೂತ್ಕೊಂಡಿದ್ದಾರೆ. ಅಲ್ಲಿ ಅನ್ನ ಇಲ್ಲ, ಕೇಕ್ ಇಟ್ಟು ಕೂತ್ಕೊಂಡಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಏನು ಟೆನ್ಷನ್ ಮಾಡಬೇಡಿ, ಕೇಕ್ ಅನ್ನು ಕೊಂಡೋಗಿ ಕಾಗೆಗೆ ಇಡಿ ಹೇಳಿದೆ. ಅದಕ್ಕೆ ಸಾರ್, ನಮ್ಮಲ್ಲಿ ಇಷ್ಟರವರೆಗೆ ನಾವು ಅನ್ನ ಇಟ್ಟದ್ದಲ್ಲಿ ಒಂದೇ ಒಂದು ಕಾಗೆ ಬರ್ಲಿಲ್ಲ. ಈ ವರ್ಷ ಕೇಕ್ ಇಟ್ಟಿದ್ದೇ ತಡ, ಒಂದು 30 ಕಾಗೆ ಬಂದು ಎಲ್ಲ ತಿನ್ನೋದು. ಮರ್ಯಾದೆಯಲ್ಲಿ ನನ್ಗೆ ಟಾಪಿಕ್ ಚೇಂಜ್ ಮಾಡಿಸೋದು ಬೇಡ. ನಿನ್ನೆ ಫಂಕ್ಷನ್ ಇದು, ಬಿಲ್ ಕೊಟ್ಟೆ. ಪೇಮೆಂಟ್ ಕೇಳಿ ನಾವು ಚೀಪ್ ಆಗ್ದ? ಅವ್ರಾಗಿ ಕೊಡ್ಬೇಕು, ನಾವಾಗಿ ಕೇಳಬಾರ್ದು. ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ? ಏನು? ನಿನ್ನ ಕೆಲಸವನ್ನು ನೀನು ಮಾಡು, ಫಲಕ್ಕಾಗಿ ಅಪೇಕ್ಷೆ ಪಡಬೇಡ. ಅಂದ್ರೆ ಸಾಧನೆ ಮಾಡಿದ್ರೆ ಸಬಳನ್ನಾದ್ರೂ ನುಂಗಬಹುದು. ನಿನ್ನ ಸಾವಾಸ ಮಾಡಿದ್ರೆ ನಾನು ಬೇಕಾಗತ್ತೆ. ಆರ್ಡ್ರ್ ಯಾವ್ದೋ ಫಂಕ್ಷನ್ ಆರ್ಡ್ರ್ ಬಂತು. ಫೋನ್ ಎತ್ತು. ಅಯ್ಯೋ, ಫೋನ್ ಎತ್ತು. ಮಿಸ್ ಕಾಲ್. ಈ ತರ ಕಟ್ಟಿ ಇಟ್ರೆ ಎಲ್ಲ ಕಾಲನ್ನು ಮಿಸ್ ಕಾಲ್. ಅಲ್ಲ, ನೀನು ಹೋಗಿ ಹಾಳಾಗೋದಲ್ದೆ ನಮ್ದು ಫೈನಾನ್ಸ್ ಮ್ಯಾನೇಜರ್ ಕೂಡ ಅಲ್ಲಿ ಕರ್ಕೊಂಡು ಹೋಗಿದೆಯಲ್ಲ, ಯಾಕೆ ಅವನ್ನ ಕರ್ಕೊಂಡು ಹೋದದ್ದು? ಯಾಕಂದ್ರೆ ಅವ ನನಗೆ ಬೇಕು. 2 ತಿಂಗಳ ಹಿಂದೆ ನನ್ನ ಹತ್ರ 2,000 ರೂಪಾಯಿ ತಗೊಂಡಿದ್ದೇನೆ, ಇವತ್ತಿಗೂ ಹಿಂದೆ ಕೊಟ್ಟಿಲ್ಲ. ಅವನ್ ಬರಲ್ಲ. ಯಾಕೆ? ಅವನಿಗೆ ಸ್ವಲ್ಪ ನಾಚಿಕೆ ಆಗ್ತದಂತೆ ಬರ್ಲಿಕ್ಕೆ. ಮುಖ ತೋರಿಸ್ಲಿಕ್ಕೆ ಆಗದೆ ಅಂತ ಕೆಲಸ ಏನೋ ಮಾಡಿದೆ ಅವನು. ನನಗೆ ಕರಿಬೇಕ ಅವನನ್ನ. ಬಾರ ಈ ಕಡೆ ಬಾ, ಏನಾಗುದಿಲ್ಲ, ಬಾ ನಾನಿದ್ದೇನೆ, ಬಾ ಐತೆ, ಏನಾಗುದಿಲ್ಲ, ಬಾ.
ಹಣ ರಿಕವರಿ ಅವರನ್ನೆಲ್ಲ ಈ ಹುಡುಗರನ್ನ ನೀವು ಕ್ಯಾಟ್ರಿಂಗ್ ಕರ್ಕೊಂಡು ಹೋಗಿ ಅಂತ ನೀವು ಹೇಳಿದಲ್ಲ. ಹಾಗೆ ನಮ್ದು ಶೀತಲ್ ಇದ್ದೊಂದು ರಿಲೇಷನ್ ಇದ್ದು ಇವತ್ತೊಂದು ಮದುವೆ ಇತ್ತು. ನಾನಾಗಿ ಇವತ್ತು ಕರ್ಕೊಂಡು ಹೋದೆ. ಕರ್ಕೊಂಡು ಹೋಗುವಾಗ ಟೆಂಪದಲ್ಲಿ ಹಿಂದ್ಗಡೆ ಸಾಂಬಾರ್ನ ಕಟರ ಎಲ್ಲ ಚೆಲ್ತದೆ ಅಂತ ಅದರ ಕಟರದ ಮುಚ್ಚಳದ ಮೇಲ್ಗಡೆ ಇವನನ್ನು ಕೂತ್ಕೋ ಹೇಳಿದೆ. ನಾನು ಟೆಂಪದ ಎದುರು ಕೂತ್ಕೊಂಡೆ. ಸ್ವಲ್ಪ ಮುಂದೆ ಹೋಗುವಾಗ ಒಂದು ದನ ಅಡ್ಡ ಬಂತು. ಡ್ರೈವರ್ ಒಂದು ಬ್ರೇಕ್ ಹಾಕಿದ. ಈಗ ನೋಡ್ತೇನೆ ದನ ರೋಡಿಂದ ಹೊರಗೆ, ಹಿಂದೆ ನೋಡ್ತೇನೆ ಇವ ಸಾಂಬಾರ್ನ ಕಟರದ ಒಳಗೆ. ಮನ್ಸರನಯ್ಯ ನೀವು 300 ಜನರ ಫಂಕ್ಷನ್ ಇದು ಸಾಂಬಾರ್ ಲಗಡೆ ತೆಗೆದ್ರಲ್ಲ, ನಾನು ಏನ್ ಮಾಡಿದ್ರು ಲಾಸ್ ಆಯ್ತಲ್ಲ. ಯಾರು ನಾನ್ ಬಿಟ್ನಾ ಅದನ್ನು ಕೊಂಡೋಗಿ ಒಳ್ಳೆ ಮಾಡಿ ಬಾಡಿಸಿದ್. ಅವರಿಗೆ ಗೊತ್ತಿಲ್ಲ. ಕಡೆಗೆ ಶೀತಳ ಹೇಳಿದ್ರು, ನಿಮ್ದು ಅಡಿಗೆ ಒಳ್ಳೇದಾಗಿದೆ, ಅಡಿಗೆ ಬಗ್ಗೆ ಏನ್ ಹೇಳಲಿಕ್ಕಿಲ್ಲ, ಆದ್ರೆ ಸಾಂಬಾರ್ ಸ್ವಲ್ಪ ಉಪ್ಪಾಗಿದೆ ಅಂತ. ಯಾವ ಸಾಂಬಾರಿಗೆ ಉಪ್ಪು ಹಾಕಿದ್ರು? ಯಾವ ಸಾಂಬಾರಿಗೆ ಉಪ್ಪು? ಅವನ ಹತ್ರ ಕೇಳಿ, ಅವನ ಹತ್ರ ಫಂಕ್ಷನ್ ಅನ್ನ ಆಚೆ ಮಾಡಿ ಲಗಾಡಿ ತೆಗ್ದಿದ್ದಲ್ದೆ ಯಾರೋ ಸಾಂಬಾರಿಗೆ ಉಪ್ಪು ಹಾಕಿದ್ದು, ಯಾರೋ ಸಾಂಬಾರಿಗೆ ಉಪ್ಪು ಹಾಕಿದ್ದು ಯಾರು? ಸಾವುಕಾರ್ರೆ, ಇದು ಕಟರದಲ್ಲಿ ಸಾಂಬಾರ್ ಬಿಸಿ ಬಿಸಿ ಇತ್ತು. ನಾನು ಕಟರದಲ್ಲಿ ಇದ್ದೆ. ನೀನ್ ಏನಾಯ್ತು? ನಾನು ಹೆದ್ರಿ ಏನಾಯ್ತು? ನ್ಯಾಚುರಲ್ ಉಪ್ಪು ಹಾಕ್ಬೇಕಲ್ಲಪ್ಪ. ಅಷ್ಟೇನಾ? ಅದು ಎರಡೇ ಪಂಕ್ತಿ ಆಗುವಾಗ ಅದು ಚರ್ಮಾನಂದ ಅಲ್ಲ, ಅವನ ಹೆಸರಿದ್ದ ನಿರಂಜನ ಅವನು ಫೋನ್ ಮಾಡಿದ, ನಿಮ್ಮ ಟೊಮೆಟೊ ಸಾರಲ್ಲಿ ಮಾವಿನ ಮುಡಿ ಹೇಗೆ ಅಂತ ಕೇಳಿದ್ವಿ. ಟೊಮೆಟೊ ಸಾಂಬಾರಲ್ಲಿ ಮಾವಿನ ಮಿಡಿ ಹೆಂಗ? ಸಾವುಕಾರ್ರೆ, ನೀವೇನ್ ಆ ತರ ನೋಡುದು ನನ್ಗೆ? ನಾನು ಅನ್ಕೊಂಡೆ ಮಾವಿನ ಮಿಡಿ ಎಲ್ಲಿಂದ ಬಂದದು ಅಂತ. ಮತ್ತೆ ಸರಿ ನೋಡುವಾಗ ಏನು ಇವನು ಬಿಸಿ ಸಾಂಬಾರಿಗೆ ಬೀಳುವಾಗ ಇವನ ಕಿಸೆಯಲ್ಲಿದ್ದ ಮೊಬೈಲ್ ಮೆಲ್ಟ್ ಆಗಿ ಅದು ಮಾವಿನ ಮುಡಿ ತರ ಅದು ಅವನ ಎಲೆಗೆ ಹೋಗಿ ಬಿಟ್ಟದ. ಅದು ಗೊತ್ತಿತ್ತಾ? ಏನು ಟೆನ್ಷನ್ ಮಾಡಬೇಡಿ. ಇಲ್ಬಾರ, ಅವನು ಇಲ್ಲಿಂದ ಹೋಗುವಾಗ ನಮ್ದು ಯೂನಿಫಾರ್ಮ್ ಹಾಕೊಂಡು ಹೋಗಿದ್ದ. ಅವನದು ಶರ್ಟ್ ಮತ್ತು ಪ್ಯಾಂಟ್ ಎಲ್ಲೋ? ಶರ್ಟ್ ಮತ್ತು ಪ್ಯಾಂಟ್ ತೆಗೆದಿದ್ರೆ ನಮ್ದು ಮರ್ಯಾದೆ ಹೋಗ್ತಿತ್ತು. ಯಾಕೆ? ಕೊನೆಗೆ ಮದುಮಗಳು ಮತ್ತು ಮದುಮಗ ಊಟ ಮಾಡುವಾಗ ಸಾಂಬಾರ್ ಶಾರ್ಟೇಜ್ ಆಯ್ತು. ಅದಕ್ಕೆ ಮತ್ತೆ ಏನ್ ಮಾಡ, ಅಲ್ಲಿಗೆ ಮಂಡೆ ಖರ್ಚು ಮಾಡಿದೆ. ಏನಂತ? ಸೀದಾ ಇವನನ್ನು ಬಾತ್ರೂಮ್ಗೆ ಕರ್ಕೊಂಡೋಗಿ ಇವನ ಬಟ್ಟೆ ಮತ್ತು ಪ್ಯಾಂಟ್ ಕಳ್ಚಿತ್ತು. ಅಡಿಯಲ್ಲಿ ಒಂದು ಬಕೆಟ್ ಇಟ್ಟದ್ದು, ಅದನ್ನು ಚೆನ್ನ ಮಾಡಿ ಬಕೆಟ್ಗೆ ಹಿಂಡಿತ್ತು. ಹೋಗಿ ಒಳ್ಳೆ ಮಾಡಿ ಬರ್ತಿದ್ದ, ಅವ್ರಿಗೆ ಗೊತ್ತಿಲ್ಲ. ಇದೇ ಕೇಳೋದು ಮ್ಯಾನೇಜರ್ ಬೇಕಂತೇಳಿ ಖುಷಿ ಆಯ್ತು ನನಗೆ. ಎಡ ಮೇಲೆ ಸಾವುಕಾರ್ರೆ, ಹೊಡಿಬೇಡಿ ನನ್ಗೆ. ನಿನ್ನ ಮೈ ಮೇಲೆ ಕೈ ಮಾಡ್ಲಿಕ್ಕೆ ಯಾರಿಗೂ ಧೈರ್ಯ ಇದೆ. ನೀನ್ ಸುಮ್ಮನೆ ನಿಂತ್ಕೋ. ಒಂದು ವಿಷಯ ನೆನಪಿಟ್ಕೋ, ಕ್ಯಾಟ್ರಿಂಗ್ ಅಲ್ಲಿ ಇಂತ ಸಣ್ಣ ವಿಚಾರ ಏರ್ಪೇರೆಲ್ಲ ಆಗ್ತಾ ಇರ್ತದೆ. ಒಂದ್ ನೆನಪಿಟ್ಕೊಳ್ಬೇಕು, 2 ತಿಂಗಳ ಹಿಂದೆ ನೀನೇನು ವ್ಯವಹಾರ ದಂಧೆ ಏನೋ ಮಾಡ್ತೇನಂತ 2,000 ರೂಪಾಯಿ ನನ್ನ ಹತ್ರ ತಗೊಂಡು ಹೋಗಿದ್ಯಾ? ಹೌದು. ಹಣ ಹಿಂದೆ ಕೊಡುವಾಗ ಲೇಟ್ ಆದ್ರೂ ತೊಂದರೆ ಇಲ್ಲ, ಹಣ ಹಿಂದೆ ಕೊಡ್ತೇನೆ ಅನ್ನುವ ನೆನಪಿರ್ಬೇಕು ನಿನಗೆ. ಸರಿ, ನೆನಪಿನಲ್ಲಿ ಇಡ್ಬೇಕು. ನೆನಪಬೇಕು. ಕೊಡದಿದ್ರು ತೊಂದರೆ ಇಲ್ಲ. ಹಣ ಹಿಂದೆ ಕೊಡ್ಬೇಕು, ನೆನಪಿರ್ಬೇಕು, ಎರಡೂ ಇರ್ಬೇಕು. ಹಲೋ, ನಾನು ಬರ್ತೇನೆ. ನಂದೇ ಟೆನ್ಷನ್ ಜಾಸ್ತಿ ಆಗಿದೆ. ನಾನು ಹೆಣ್ಣು ನೋಡ್ಲಿಕ್ಕೆ ಬರ್ತೇನೆ. ನೀವು ಟೆನ್ಷನ್ ಮಾಡಬೇಡಿ, ಮುಚ್ಚಿಕೊಂಡು ಕುತ್ಕೊಳ್ಳಿ. ಸೌಕರ್ಯ ಈಗ ಏನ್ ಟೆನ್ಷನ್ ಏನ್ ಸೌಕರ್ಯ? ಅಲ್ಲ, ನಾನೊಂದು ಹೆಣ್ಣು ನೋಡ್ಲಿಕ್ಕೆ ಹೋಗ್ಲಿಕ್ಕಿತ್ತು. ನನ್ಗೆ ಇದೇ ಟೆನ್ಷನ್ ಜಾಸ್ತಿ ಆಗಿದೆ. ನನಗೆ ಈ ಹೆಣ್ಣು ಹತ್ರ ಅಲ್ಲಿ ಹೋಗಿ ಮನೆಯವರ ಎದುರುಗಳೆಲ್ಲ ಮಾತಾಡ್ಲಿಕ್ಕೆ ಸ್ವಲ್ಪ ನರ್ವಸ್ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಹಿಂದೆ ಆಗ್ತಾ ಇದ್ದೇನೆ. ಏನ್ರಿ ನರ್ವಸ್? ಏನ್ ಅಲ್ಲಿ ಹೆಣ್ಣು ನೋಡ್ಲಿಕ್ಕೆ ಹೋಗುವಾಗ ಅಲ್ಲಿ ಹೆಣ್ಣು ಮನೆಯಲ್ಲಿ ಯಾರಿರ್ತಾರೆ? ಒಂದು ಹೆಣ್ಣು ಮತ್ತೆ ಅವಳ ಅಪ್ಪ ಅಮ್ಮ ಮತ್ತೆ ಸ್ವಲ್ಪ ಸಂಬಂಧಿಕರು ಮತ್ತೆ ನೀವು ನಿಮ್ಮ ಮನೆಯವರು ಮಿತ್ರರು ಏನುಂಟು ಅದರಲ್ಲಿ ಮಾತಾಡ್ಕೊಂಡು ಚರ್ಚೆ ಮಾಡ್ಕೊಂಡು ಬರೋದು. ಅದ್ರಲ್ಲಿ ಎಂತ ಉಂಟಲ್ಲ? ಅದೇ ನನಗೆ ಹೆಣ್ಣತ್ರ ಮಾತಾಡ್ಲಿಕ್ಕೇನೆ ಸಂಕೋಚ. ಅಯ್ಯೋ, ಈಗ ನಿಮ್ಗೆ ಹೆಣ್ಣತ್ರ ಮಾತಾಡ್ಲಿಕ್ಕೆ ಸಂಕೋಚ. ಏನ್ ಟೆನ್ಷನ್ ಮಾಡ್ಕೊಳ್ಬೇಡಿ, ನಾವಿಲ್ಲಿ ಪ್ರಿಪರೇಷನ್ ಮಾಡ್ಕೊಂಡೆ ಸೀದಾ ನೀವು ಹೆಣ್ಣು ನೋಡ್ಲಿಕ್ಕೆ ಹೋಗಿ. ಏನು ಪ್ರಿಪರೇಷನ್ ಮಾಡ್ಲಿಕ್ಕೆ ನಮ್ಗೆ ಹೆಣ್ಣು ಬೇಕಲ್ಲ? ಹೆಣ್ಣು ಎಲ್ಲಿಂದ ಬರುತ್ತೆ? ಅಲ್ಲ, ಎಷ್ಟು ಪೇಪರ್ ಹಾಕಿದ್ರು, ಎಷ್ಟು ವಿಗ್ಗಿಟ್ರು, ಎಷ್ಟು ಬೋಟಿ ಕಟ್ಟಿದ್ರು ನಿಲ್ಲುವುದು ಸ್ಟೈಲ್ ಮಾತ್ರ ಹಂಗೇನೆ ಅಲ್ಲ. ಇನ್ನೊಂದು ಕೆಲಸ ಮಾಡುವ, ನೀನೇ ಹೆಣ್ಣಂತ ತಿಳ್ಕೊ. ಹೌದಾ? ನನ್ಗೆ ಅದೇ ಪಾತ್ರ ಸುಲಭ ಆಗ್ತದೆ, ಇದೇ ಕಷ್ಟ. ಆಯ್ತಾಯ್ತು, ಇದೇ ಹೆಣ್ಣಂತಿರ್ಲಿ. ಸಾವುಕಾರ್ರೆ, ನಾನು ಹೆಣ್ಣಿನ ರೋಲ್ ಮಾಡ್ತೇನೆ, ಆದ್ರೆ ನಿಮ್ದೊಂದು 2,000 ರೂಪಾಯಿ ಕೊಡೋಕ್ಕಿದೆ ಅಲ್ಲ?
ಅಷ್ಟು ಪಕ್ಕನು ಹಾರ್ಟಿಗೆ ತಗೊಂಡ್ಬಿಟ್ಟವು. ಇಷ್ಟೇ, ದುಡ್ಡು ಕೊಟ್ಟರು ಆಗ ಲೇಟ್ ಆದ್ರೂ ತೊಂದರೆ ಇಲ್ಲ, ದುಡ್ಡು ಹಿಂದೆ ಕೊಡ್ಬೇಕನ್ನೋ ಒಂದು ನೆನಪಿರ್ಬೇಕು. ಸರಿ, ಅಷ್ಟೇ ಅಷ್ಟೇ ಅಷ್ಟೇ. ನೋಡು ನಾನ್ ಹುಡುಗಿದಪ್ಪ, ನೀನ್ ಹುಡುಗ ಬಂದು ನಮ್ಮ ಮನೆಗೆ ಬರು. ನೋಡ, ಒಂದು ಜ್ಯೂಸ್ ಮಾಡ್ಕೊಂಡ್ ಬಾ, ಅವನ್ಗೆ ಸ್ವಲ್ಪ ಹೇಗಂತ ಪ್ರಿಪೇರ್ ಮಾಡಿ ನಾವು ತೋರ್ಸೋಣ. ಹೋಗು ಹೋಗು ಹೋಗು. ನಾನೀಗ ಹೆಣ್ಣಲ್ಲ. ನೀವು ನಮ್ಮ ಮನೆಗೆ ಬಂದದ್ದು, ನಾವೀಗ ಸ್ವಲ್ಪ ಮಾತಾಡ್ಬೇಕು. ನಾನೀಗ ಹುಡುಗಿಯ ಅಪ್ಪ. ಮತ್ತೆ ನೋಡುದು ಫಸ್ಟ್ ಹುಡುಗಿ ಬೇರೆ ಏನಾದ್ರು ನೋಡಿದ್ರ? ಇಲ್ಲಪ್ಪ, ನಮ್ಗೆ ಒಂದು ಬಾಂಬೆಯಲ್ಲೇ ಒಂದು ಎಂಗೇಜ್ಮೆಂಟ್ ತನಕ ಬಂದಿತ್ತು. ಅವಳು ಭಾರಿ ದೊಡ್ಡ ಭರತನಾಟ್ಯ ಪಟು. ಅಂದ್ರೆ ಮರುದಿವಸ ಅವಳದು ಭರತನಾಟ್ಯ ಶೋ ಇತ್ತು. ನಾನು ಆ ಶೋ ನೋಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ಗೇಟ್ ಕೀಪರ್ ನನ್ನ ಒಳಗ್ ಬಿಡ್ಲಿಲ್ಲ. ನೋಡುವಾಗ ಅದು ಟಿಕೆಟ್ ಇದ್ದು ಶೋ ಅಂತೆ. ನಾನು ಗೇಟ್ ಕೀಪರ್ ಹೇಳಿದೆ, ನಾನು ಆ ಹುಡುಗಿಯನ್ನು ಮದುವೆ ಆಗುವವನು, ನಾನು ಆಗುವವನು, ಹಾಗಾಗಿ ಒಳಗ್ ಬಿಡಿ ಅಂತ. ಅವನು ಹೇಳ್ದ, ಅಣ್ಣ ಮುಚ್ಕೊಂಡು ಒಂಚೂರು ಸೈಡಿಗೆ ನಿಲ್ಲಿ, ಈಗ ಆಲ್ರೆಡಿ ಒಂದು 5 ಜನ ಆಗುವಾರ ಅಂತ ಒಳಗೆ ಹೋಗಿದಾರಂತ. ಆಮೇಲೆ ಗೊತ್ತಾಯ್ತು ಅಲ್ಲಿ ತುಂಬಾ ಕಾಂಪಿಟೇಷನ್ ಇದೆ, ಅದಕ್ಕೋಸ್ಕರ ಊರಿದ್ದೇ ಒಂದು ಹುಡುಕು ಅಂತ ಈ ಸೈಡ್ ಬಂದದ್ದು. ನಮ್ಮ ಹುಡುಗಿ ಆತರ ಇಲ್ಲ, ಆಮೇಲೆ ಜ್ಯೂಸ್ ಬರ್ಲಿ ಅಮ್ಮೆ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ನಾನು ಯುವರಾಣಿಯ ಮುಖ ನೋಡ್ಲಿಕ್ಕೆ ಬಂದದ್ದು, ಟೀ ನೋಡ್ಲಿಕ್ಕೆ ಬಂದದಲ್ಲ. ಇಲ್ಲ ಏನೋ 2 ಪೀಸಲ್ಲಿ ಸ್ವಿಮ್ಮಿಂಗ್ ಸೂಟ್ ಅಲ್ಲಿ ಏನೋ ಮುಚ್ಕೊಂಡು ಓಡೋಗ್ತೀರಾ, ಅಲ್ಲಿ ಏನಿದೆ ನೋಡ್ಲಿಕ್ಕೆ? ಏನೇ ನೋಡ್ತಾ ಇದ್ದಾನೆ ನೋಡಮ್ಮ, ಆ ಹುಡುಗ ನಮ್ದು ಹುಡುಗ ಅವನಮ್ಮ. ಹೇಗೆ ಹುಡುಗ ಓಕೆನಮ್ಮ? ಹುಡುಗ ನನ್ಗೆ ಓಕೆ, ಆದ್ರೆ ಹುಡುಗನ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋಕಿದೆ. ಇದು ಖುಷಿ ಆಯ್ತು ನನಗೆ. ನಿಮ್ಮ ಹುಡುಗಿಯನ್ನು ತುಂಬಾ ಬೋಲ್ಡ್ ಆಗಿ ಬೆಳೆಸಿದ್ದೀರಾ. ಯಾಕಂದ್ರೆ ಹುಡುಗನ್ ಜೊತೆ ಡೈರೆಕ್ಟ್ ಆಗಿ ಮಾತಾಡ್ಲಿಕ್ಕೆ ಇಷ್ಟಪಡ್ತಲ್ಲ, ಅದು ಖುಷಿ ಆಯ್ತು. ನಮ್ಮ ಹುಡುಗಿ ಫ್ರೀ, ಮಾತಾಡಿ ಅಮ್ಮ. ಹೇಳಿ, ಏನ್ ಕೇಳ್ಬೇಕಿದೆ ಹೇಳಿ. ಏನಿಲ್ಲ, ಹಂಗೇನಿಲ್ಲ. ನಾನು ನಿಮ್ದೊಂದು ದಂಧೆ 2,000 ರೂಪಾಯಿ ಕೊಡ್ಲಿಕ್ಕಿದೆ. ಏನ್ರಿ ನಿಮ್ ಹುಡುಗಿ ಹತ್ರ ನಂದೇನ್ ದಂಧೆ? ಕುಟುಂಬ ಬೇಡ, ಸಂಬಂಧ ಬೇಡ ನಿನ್ಗೆ. ಆ ದಿವಸ ವ್ಯಾಪಾರ ಮಾಡಿದ್ದು 2,000 ರೂಪಾಯಿ ಸಾಲ ತಗೊಂಡು ಮುಚ್ಕೊಂಡು ಕೂತ್ಕೋಯ. ನೀನೀಗ ಹುಡುಗಿ ರೋಲ್ ಅಲ್ಲಿ ಇದೆಯಾ, ಇಲ್ಲಿ ದಂಧೆ 1,500 ಅಂತ ಹೇಳ್ಬೇಡ, ಯಾರಾದ್ರೂ ತಪ್ಪು ತಿಳ್ಕೊಳ್ತಾರೆ. ಮುಚ್ಕೊಂಡು ಕೂತ್ಕೋ. ಈಗ ಹುಡುಗಿ ನಿಮ್ಗೆ ಓಕೆ ಆದ್ರೆ ನಮ್ಮ ಹುಡುಗಿ ಬಗ್ಗೆ ಸ್ವಲ್ಪ ಹೇಳ್ಬೇಕಾಗ್ತದೆ. ಆಯ್ತು ಹೇಳಿ. ನಮ್ಮ ಹುಡುಗಿ ಡಿಗ್ರಿ ಮಾಡಿದಾಳೆ, ಆಯ್ತಾ, ಕಂಪ್ಯೂಟರ್ ಕಲ್ತಿದ್ದಾಳೆ, ಇಂಜಿನಿಯರಿಂಗ್ ಎಲ್ಲ ಆಗಿದೆ. ನಮ್ಮ ಹುಡುಗಿ ಡೇಟಾ ಮೇಲೆ ಮನೆಯಲ್ಲಿ ಇರ್ತಾರೆ. ಅವಳದು ಏನಿದ್ರು ನೈಟೇ. ಅವಳ ಮೇನ್ ಬಿಸ್ನೆಸ್ ಏನಂದ್ರೆ ಏನೋ ಆಟ ಆಡ್ತಿದ್ದೀರಾ, ಏನೋ ಆಟ ಆಡ್ತಿದ್ದೀರಾ. ರಾತ್ರಿ ಏನೋ ಬಿಸ್ನೆಸ್. ಇನ್ನು ಹುಡುಗಿ ನೋಡಿದ್ರೆ ಬುಸ್ ಕೊಡ್ತೈತಲ್ಲ. ಏನೋ ಮಾತಾಡ್ತೀನಿ ನೀನು ಅಲ್ವೋ? ಅವಳು ನೈಟ್ ಶಿಫ್ಟಿಗೆ ಕಾಲ್ ಸೆಂಟರ್ಗೆ ಕೆಲಸಕ್ಕೆ ಹೋಗೋದು. ಎಂತ ಫ್ಯಾಮಿಲಿನೇ ಏನಿಂದು. ನೈಟ್ ಶಿಫ್ಟಿಗೆ ಕಾಲ್ ಸೆಂಟರ್ಗೆ ಹೋಗೋದನ್ನು ಯಾರಾದ್ರೂ ವ್ಯವಹಾರ ಅಂತ ಹೇಳ್ತಾರೆ. ಅದಿರ್ಲಿ, ಅವಳೇನೋ ಚುಚ್ಚು 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 ಅಂತ ಕರೀದ್ ಯಾರು? ಚುಚ್ಚು ಅನ್ನೋದೇನ? ಅದು ನಾನು ಅವರದ್ದು 2,000 ರೂಪಾಯಿ ಕೊಡ್ಲಿಕ್ಕಿದೆ. ನಿನ್ಗೆ ಯಾವಾಗ ದೇವರು ಒಂದು ಒಳ್ಳೆ ಬುದ್ಧಿ ಕೊಡ್ತಾರ, ಯಾವಾಗ ನಿನ್ನ ಹತ್ರ ಹಣ ಬರುತ್ತೆ ಅವತ್ತು ಕೊಡ್ಕೋಯ. ಮುಚ್ಕೊಂಡು ಕೂರಯ್ಯ. ಓಕೆ ಇರು. ನಿನ್ಗೆ ಹುಡುಗಿ ಹತ್ರ ಏನಾದ್ರೂ ಮಾತಾಡ್ಲಿಕ್ಕೆ ಇದ್ರೆ ಮಾತಾಡ್ಬೋದು. ಫ್ರೀ. ನಮ್ಮ ಹುಡುಗಿಗೆ ಡ್ಯಾನ್ಸ್ ಬರುತ್ತಾ? ಅಯ್ಯೋ ಹೌದು, ನಂಗೆ ಡ್ಯಾನ್ಸ್ ಬರುತ್ತೆ. ಹೌದಾ? ನೋಡುವ ಯಾವ ರೀತಿ ರಾಣಿ ಜೇಣಯ್ಯ ನೀನು. ಇದೇನ್ ರಾಣಿ ಜೇಣ, ನಾಯಿ ಜೇಣ ಇದು. ನಿಮ್ಮ ಹೆಣ್ಣು ಈ ತರ ಕುಣಿತಾ ಇದ್ರೆ ನಾನು ಇವ್ರ ಜೊತೆ ಬಟ್ಟೆ ಬಿಚ್ಚಿ ಒಂದು ಚಾಟಿ ಹಿಡ್ಕೊಂಡು ಛಟ ಬಡ್ದು ರೋಡಲ್ಲೆಲ್ಲ ಹೋಗ್ತಾ, ನೀನೊಂದು ಬಟ್ಲೆ ಸ್ವಲ್ಪ ಕುಂಕುಮ ಹಿಡ್ಕೊಂಡು ಈಗ ಹಾಕ್ತಾ ಹೋಗಿ ನೀನೆಲ್ಲರಿಗೆ. ಏನೇ ಬೇಡೋರ್ ಫ್ಯಾಮಿಲಿ ನಮ್ದು, ಮತ್ತೆ ಏನ್ ಬೇಡೋರ್ ಫ್ಯಾಮಿಲಿ ನಮ್ದು. ನಿಂದು ತಪ್ಪಿದೆ. ಏನ್ ತಪ್ಪು? ನೀನ್ ಮತ್ತೇನು ನೀವು ಡ್ಯಾನ್ಸ್ ಬರತ್ತ ಕೇಳೋದು ಎಂತಾಗೆ? ನೀನು ಹುಡುಗಿಯನ್ನು ಊರಿಗೆ ಕರ್ಕೊಂಡು ಏನು ಲೇಡೀಸ್ ಬಾರ್ ಆಗ್ತೀಯ ನೀನು ತಪ್ಪಲ್ಲ ಅದು. ನಿಮ್ಮಂತ ಥರ್ಡ್ ಕ್ಲಾಸ್ನವ್ರನ್ನ ಕಟ್ಕೊಂಡು ನಾನು ಹೆಣ್ಣು ನೋಡ್ಲಿಕ್ಕೆ ಹೊಟ್ಟಿದ್ದೀನಲ್ಲ, ನನ್ನ ಚಪ್ಪಲೆಯಲ್ಲಿ ನಾನೇ ಹೊಡ್ಕೊಂಡು ಸಾಯ್ಬೇಕು ನಾನು. ನಿಮ್ಮ ಸಾವಸನ ಮಾಡಿ ಇಲ್ಬೇಡ. ಎಂತ ನಿನ್ಗೇನ್ ಕೆಲಸ ಇದೆ ಅದನ್ನ ಮಾಡು.
ಹೋಗಿ 3 ತಿಂಗಳಿಂದ 3,000 ರೂಪಾಯಿ ಕಲೆಕ್ಷನ್ ಮಾಡ್ಲಿಕ್ಕೆ ಆಗ್ತಲ್ಲ ನಿನ್ಗೆ. ಹೋಗಿ ಅದನ್ನ ಕೆಲಸ ಮಾಡಿ ತಗೊಂಡ್ ಬರೋ. ನನ್ಗೆ ಒಬ್ಬನಿಗೆ ಆಗುದಿಲ್ಲ, ಬೇಕಾದ್ರೆ ಅವನ್ಸ ಬರ್ಲಿ. ನಾನು ಯಾಕೋ ಬರ್ಬೇಕು ನೀನ ಕ್ಯಾಟ್ರಿಂಗ್ ಹೆಲ್ಪ್ ಮಾಡ್ಲಿಕ್ಕೆ ನಾನ್ ಬರುದಿಲ್ಲ, ಹಾಗೆ ನನ್ಗೆ ಹೆಲ್ಪ್ ಮಾಡ್ಲಿ ನೀ ಸಭಾ. ಏನಿದೆ ನಿನ್ನಲ್ಲಿ ಏನಿದೆ ಹಣರಿ ನಾಯಿ ಕಿತ್ತಾಡ್ದಾಗೆ ಕಿತ್ತಾಡ್ತೀರ. ಅವ್ರವ್ರ ಕೆಲಸ ಅವ್ರವ್ರಿಗೆ ಕಷ್ಟನೇ, ಯಾವತ್ತು ಹಂಗೇನೆ. ದೂರದ ಬೆಟ್ಟ ಮಾತ್ರ ನುಣ್ಣಾಗಿ ಕಾಣುತ್ತೆ, ತಮ್ಮ ಕೆಲಸ ಎಲ್ಲ ಕಷ್ಟದಂಗೆನೇ ಕಾಣುತ್ತೆ. ಉದಾಹರಣೆಗೆ ಒಂದು ನೋಡು, ನೀವು ಮಾಡುವ ಕೆಲಸದಲ್ಲಿ ನಿಯತ್ತಲ್ಲಿ ಕೆಲಸ ಮಾಡಬೇಕು. ಉದಾಹರಣೆಗೆ ನೀನು ನಾಳೆ ಬೆಳಗ್ಗೆ ಎದ್ದು ಈ ರೋಡ್ ಗುಡಿಸೋ ಕೆಲಸ ಮಾಡಿದ್ರು ಕೂಡ ಇನ್ನೊಬ್ಬ ಹೇಳ್ದಂಗೆ ಇರಬೇಕು. ನೋಡು, ಅವಂತರ ರೋಡ್ ಗುಡಿಸೋ ಕೆಲಸ ಇನ್ಯಾರೂ ಮಾಡಲ್ಲ ಅಂತ. ಆ ರೀತಿ ಶ್ರದ್ಧೆ ಇಟ್ಟು ಕೆಲಸ ಮಾಡಿದರೆ ಮಾತ್ರ ಅದ್ರಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ, ಆಯ್ತಾ? ಹಾಗಾಗಿ ಅವನ ಕೆಲಸನೂ ಕಷ್ಟನೇ, ನಿನ್ನ ಕೆಲಸನೂ ಕಷ್ಟನೇ. ಅದು ನನ್ನ ಕೆಲಸನೂ ಕಷ್ಟ. ಆಯ್ತು, ಒಟ್ಟಾಗಿ ನಾವು ನಮ್ಮ ಧ್ಯೇಯಕ್ಕೋಸ್ಕರ ದುಡಿಬೇಕು, ನನ್ನನ್ನು ಒಂದು ಏಳಿಗೆಗೋಸ್ಕರ ದುಡಿಬೇಕು. ನೀವು ಆಯ್ತು ಸಾವುಕಾರ. ಅಲ್ಲ, ಊರ್ ಮನೆಯವರು ಹಂಗೆ ಮನೆಗಿನೆಗೆ ಹೋದಾಗ ಮಂಗಳೂರಲ್ಲಿ ಬಂದು ನಿಮ್ಮ ಮನೇಲಿ ಊಟ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇನ್ನು ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಮನೆಗೆ ಊಟಕ್ಕೆ ಬರಂಗಿಲ್ಲ ಅನ್ಸುತ್ತೆ. ಊಟಕ್ಕೆ ಬಂದ್ರೆ ಅವರು ತೀರ್ಥ ಕೊಡ್ತಾರೆ. ಈ ತರ ಅಡಿಗೆ ಬಾಯಿಗೆ ಸಿಗ್ದಂಗೆ ಆಯ್ತು, ಇರ್ಲಿ ಬಿಡಿ. ಆದ್ರೂ ಇವಾಗ ಈ ಒಂದು ಕೇಟ್ರಿಂಗ್ ಹಾಗೂ ಮ್ಯಾರೇಜ್ ಬ್ಯೂರೋ ಹೇಗಿತ್ತು ಎಕ್ಸಲೆಂಟ್ ಸರ್? ಒಂದು ಕ್ಯಾಟ್ರಿಂಗ್ ಮ್ಯಾಟ್ರ್ ಇಟ್ಕೊಂಡು ಈ ಥರದ್ದೊಂದು ಕಾನ್ಸೆಪ್ಟ್ ಮಾಡ್ಕೊಂಡ್ ಬಂದಿರಲ್ಲ, ಫಸ್ಟ್ ಆಫ್ ಆಲ್ ನಿಮಗೆ ಕ್ಲಾಪ್ಸ್. ಏನಿಲ್ಲ, ಅದು ತುಂಬ ಸಾಧಾರಣವಾದಂಥ ತುಂಬ ಸಣ್ಣ ಮ್ಯಾಟ್ರ್, ಅದು ಅಂಥ ದೊಡ್ಡ ವಿಷಯ ಏನಿಲ್ಲ. ಬಟ್ ನೀವು ತಗೊಂಡೋದ ರೀತಿ, ಡೈಲಾಗ್ಸು, ಆ ವೇ ಎಕ್ಸ್ಟ್ರಾಡಿನರಿ ಆಗಿತ್ತು, ಭಾಳ ಚೆನ್ನಾಗಿತ್ತು. ತುಂಬ ಎಕ್ಸ್ಟ್ರಾಡಿನರಿ. ಏನು ಕಂಟೆಂಟ್ ಇಲ್ಲದೆ ಹೋದರೂ ಕೂಡ ನೀವು 3 ಜನ ನಮ್ಮನ್ನು ನಗಿಸೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ ನಮ್ಮನ್ನು ಗೆದ್ದಿದ್ದೀರಾ ನೀವು. ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಶ್ರುತಿ ಮೇಡಮ್, ಎಲ್ಲಾರ ಮನೇಲೂ ಏನಾದರೂ ಒಂದು ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಊಟ ತಿಂಡಿಗೆ ಅಂತ ನಾವು ಕ್ಯಾಟ್ರಿಂಗ್ಗಳು ಹೇಳ್ತಾನೆ ಇರಬೇಕಾಗತ್ತೆ. ಆದರೆ ಈ ಥರದ್ದೊಂದು ಸ್ಕಿಟ್ ನೋಡಿದ್ಮೇಲೆ ಭಗವಂತ ಯಾವ ಊಟ ನೋಡ್ಬೇಕಾದ್ರು ಅನುಮಾನದಿಂದನೇ ನೋಡೋ ಥರ ಮರ್ವಿನ್, ಏನ್ರಿ ಡ್ರೆಸ್ಸು ನಿಮ್ಮದು? ಅದೊಂದು ಏಪ್ರಾನ್ ಏನು, ಅದು ಕೆಳಗಡೆ ಬರ್ಮಡ ಚಡ್ಡಿ ಏನು, ಹಿಂದ್ಗಡೆ ಏನು? ಭಗವಂತ, ನಿಮ್ಮ ಡಿಶ್ ಆದರೂ ಸಹಿಸ್ಕೋಬೋದ್ರಿ, ನಿಮ್ಮ ಈ ಕಾಸ್ಟ್ಯೂಮ್ನಂತೂ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲಿಲ್ಲ. ಏನೋ ನಿಮಗಿರುವಂಥ ಶಕ್ತಿ ಪ್ರತಿಯೊಂದು ಸ್ಕಿಟ್ಟಲ್ಲೂ ಏನಾದರೂ ಒಂದು ಒಳ್ಳೆ ವಿಚಾರನ ಹೇಳೋಕ್ಕೆ ಪ್ರಯತ್ನ ಪಡ್ತೀರಲ್ಲ, ಅದು ಒಂದು ತುಂಬಾ ಖುಷಿ ಕೊಡುವಂಥ ವಿಚಾರ. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಶಶಿಕುಮಾರ್ ಸರ್, ನಿಮಗೆ ಹೇಗೆ ಅನಿಸ್ತು? ಇನ್ ಲೈಫಲ್ಲಿ ಯಾರಾದ್ರೂ ಈ ಕ್ಯಾಟ್ರಿಂಗ್ ಸರ್ವಿಸ್ ಮಾಡ್ತಾರಲ್ಲ, ಔಟ್ಡೋರ್ ಕ್ಯಾಟ್ರಿಂಗ್ ಸರ್ವಿಸ್ ಇಟ್ಟಿರ್ತಾರಲ್ಲ, ನಿಜವಾಗ್ಲೂ ಈ ಎಪಿಸೋಡ್ನ ನೋಡಿದ್ರೆ ಹುಡ್ಕ ಬರ್ತಾರೆ ನಿಮ್ಮ 3 ಜನ ಮನೆಗೆ. ಬಟ್ ಚೆನ್ನಾಗಿತ್ತು. ಬಟ್ 3 ಜನ ಈಕ್ವಲ್ ಆಗಿ ನಿಮಗೆ ಸ್ಕೋರ್ಡ್ ಯುವರ್ ನಿಮ್ಮ ಇದನ್ನ ಈಕ್ವಲ್ ಆಗಿ ಸ್ಕೋರ್ ಮಾಡಿದ್ರ. ಸ್ವಲ್ಪ ನಾನು ಇದು ಮಾಡ್ಬೇಕು ಅಂತ ಹೇಳಿದ್ರೆ ಮಾರ್ವಿನ್ ಆಸ್ ಅ ವರ್ಕರ್ ಆಗಿ ಕಾಸ್ಟ್ಯೂಮು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಅಂತೂ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದೀರಾ. ಅಗ್ರಿ. ಥ್ಯಾಂಕ್ ಯು. ಗುಡ್ ಲಕ್. ಶುಭ. ದಯವಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಳ್ಳಿ ಸುಮ್ಮನೆ, ನೋಡೋಕೆ ಆಗ್ತಿಲ್ಲ ನಮಗೆ. ಇದು ಯಾವುದೋ ಒಂಥರ ತೋತಾಪುರಿ ರಸ್ಪುರಿ ಒಳಗೆ ಹಿಂಗಾದಂಗೆ ಆಗಿದೆ ಅದು. ಹೊರಟು ಬನ್ನಿ, ನೀವು ಅಷ್ಟೇ ಹೊರಟು ಬನ್ನಿ. ದೇವರು ಒಳ್ಳೇದು ಮಾಡಲಿ. ನಿರಂಜನ್, ಇಲ್ಲಿ 2 ಫ್ಯಾಮಿಲಿ ಇದೆ ಕಣೋ. 2 ಫ್ಯಾಮಿಲಿಗಳ ಮಧ್ಯೆ ಎಂಥ ದುಶ್ಮನಿ ಅಂದ್ರೆ ಒಂಥರ ಏನಂತ ದುಶ್ಮನಿ ಏನದು? ಅದನ್ನ ಕೇಳಬಾರ್ದು, ಆ ಸ್ಟೋರಿನ ನೋಡ್ಬೇಕು. ಹೇಳೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಅರಳಿಕಟ್ಟೆ ಅಂಡ್ ಥಮಾಸ್. ಪ್ಲೀಸ್ ವೆಲ್ಕಮ್ ಅರಳಿಕಟ್ಟೆ ಅಂಡ್ ಥಮಾಸ್ ಆನ್ ಸ್ಟೇಜ್. ಈ ಮನೆಯ ಜನಕ್ಕೂ ಆ ಮನೆಯ ಜನಕ್ಕೂ ತಲತಲಾಂತರದಿಂದ ದ್ವೇಷ. ಭುಜಬಲ ಸೌರದಿ ಮೆರೆಯುವರ ಮಮದ ಸಮಾನರ್ಯಾರಿಯರು ಸರಿ ಸಮರೋ ನೀಲಿ ಗಗನದೊಳ್ಳು ಮೇಘಗಳ ಕಂಡಾಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ ನೋಡೋ ಮುದಿಯ ನೋಡೋ ಅದಮ ಕೌರವರ ನೀಗ ಮದವನ್ನು ಮರಿವೆನು ಬೇಗ ಹಿಡಿಯುತ್ತ
ಬಡಿಯುತ್ತ ನಿನ್ನನ್ನು ತಬ್ಬುತ್ತ ಹಿಡಿಯುತ್ತ ಬಡಿಯುತ್ತ ನಿನ್ನನ್ನು ಸೀಳುತ್ತ ಏ ಮುದುಕಿ, ಏಯ್ ಮುದುಕ, ನಿನ್ನ ಪೌರುಷ ನನಗೆ ಗೊತ್ತಿಲ್ವಾ? ನಿನ್ನ ಪುರುಷತ್ವ, ನಿನ್ನ ಪೌರುಷ ನನಗೆ ಗೊತ್ತಿಲ್ವೇನೋ? ಹೋಗಲೇ ಮುದಿ ಮುದಿ ಮುದುಕಿ, ಹೋಗಲ್ಲ ಮುದಿ ಮುದಿ ಮುದುಕ, ಹೋಗಲೇ ಬಾಯಿ ಬಡುಕಿ, ಹೋಗಲ್ಲ ಬಾಯಿ ಬಡುಕ. ಏನೋ ಇಷ್ಟೆಲ್ಲ ಕೂಗಾಡಿದ್ರೆ ನಿನ್ನ ಕೆಲಸ್ಟ್ರಾಲ್ ಕಮ್ಮಿ ಆಗುತ್ತೆ ಅನ್ಕೊಂಡಿದ್ಯೇನೋ? ನನ್ನ ಮೊಮ್ಮಗನ್ನ ಕೊರಿತೀನಿ. ಮಗನೇ ಕರುಣ, ನಿಮ್ಮ ಅಜ್ಜಿ ಇನ್ ಡೇಂಜರ್ ಕಣ್ ಮಗ. ಬಾರೋ ಬಾ ಮಗ ಬಾ. ಕಮಿಂಗ್ ಅಜ್ಜಿ. ಷಡೂರ ತರಲಿ ಶಂಬರನೆಂಬ ಅಸುರನ ಭಯಗೊಳ್ಳಲು ಬಿಡೆನು. ದಿನ ದಿನ ಕದಿದ್ದಿ ದಿನ 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 ಕದಿದ್ದಿ ದಿನ. ನೋಡೋ ಮುದುಕ ನನ್ನ ಮೊಮ್ಮಗನ್ನ ಈಗ ಮಾತಾಡೋ. ಈ ಮುದ್ಕಂಗೋಸ್ಕರ ನಾನು ಎಂಟ್ರಿ ಕೊಟ್ಟಿದ್ದು ಒಂದು ಪವರ್ಫುಲ್ ಎಂಟ್ರಿ ವೇಸ್ಟ್ ಆಯ್ತು. ನಿಂದೇನೋ ಮಹಾ, ನನ್ ಮೊಮ್ಮಗಳು ಸಾನ್ವಿ ಬರ್ತಾಳೆ ನೋಡು. ಅವ್ವ ಮೊಮ್ಮಗಳೇ ಸಾನ್ವಿ. ಕೊಂಡ್ಕೊಂಡಿದ್ದು 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 ಬವ್ವ. ಸಾರಿ ವಯಸ್ಸು 70 ಆದ್ರೂ ಚಾರ್ಜ್ ಚೂರು ಕಮ್ಮಿ ಆಗಿಲ್ಲ. ಕೈಗುಡ ಮುದುಕ. ಮಜಾ ಭಾರತ ಸೆಟ್ ಅಲ್ಲಿ ಸಾರಿ ಕೇಳೋದು ಹಿಂಗೆ ಮುದ್ಕಿ. ಅಜ್ಜಿ ಏನ್ರಿ ಏನ್ರಿ ನಿಮ್ ಪ್ರಾಬ್ಲಮ್? ನಮ್ದು ಗೋಳು, ನಿಮ್ದು ಬರೀ ಇವಳು. ಹೋಗೆ ಹೋಗಲೆ ಕತ್ತೆ ಬಾಡುವ. ಹೋಗಲೆ ಬಿಕ್ನಾಸಿ. ಹೋಗಲೆ ಹೋಗಲೇ ಮುದಿ ಮುದಿವಿ. ಹೋಗಲೋ ಮುದಿ ಮುದಿ ಮುದುಕ. ನಿಲ್ಸಿ ಸಾಪ್, ನಿಲ್ಸಿ ಮೇಮ್ ಸಾಪ್. ಯಾವನ್ನ ಇವನು ಒಳ್ಳೆ ಮೂಡಲ್ಲಿ ಜಗಳ ಆಡ್ತಿರ್ಬೇಕಾದ್ರೆ ಮಧ್ಯೆ ಬರೋನು. ನಾನು ಮೇಮ್ ಸಾಪ್, ಸೆಕ್ಯೂರಿಟಿ ಸೇಸಪ್ಪ. ಸೇಸಪ್ಪನ ಹೆಸರು ನೋಡಿದ್ರೆ ಕರ್ನಾಟಕದ್ದು, ಬಾಡಿ ನೋಡಿದ್ರೆ ಇಂಪೋರ್ಟೆಡ್ ಅನ್ನಿಸ್ತಿದೆ. ಸಾಪ್ ನಮ್ದು ಇವರಲ್ಲ ಸಾಪ್, ನಂದು ಒರಿಜಿನಲ್ ಹೆಸರು ಸೇರ್ದುರ್ ಸರಕ್ ಪರಕ್ ಅಂತ ಸಾಪ್. ಆದ್ರೆ ಇಲ್ಲಿ ಯಾರಿಗೂ ಕರೆಯಕ್ ಬರಲ್ಲ ಅಂತ ಸೇಸಪ್ಪ ಅಂತ ಮಾಡಿಕೊಂಡಿದ್ದೀನಿ. ಅದೇನ್ ಮಗ ಹಗ್ಲತ್ತಲ್ಲಿ ಸೀಟಿ ಊದೋದು? ರಾತ್ರಿ ಹೊತ್ತು ಹೊಡೆದ್ರು ಒಂದೇ, ಹೊಡಿದೆ ಹೋದ್ರು ಒಂದೇ ಅಲ್ವಾ? ಯಾಕೆ? ಯಾಕೆಂದ್ರೆ ನೀವೆಲ್ಲ ಮಲಗಿರ್ತೀರಲ್ಲ. ನಿನ್ ಸೀಟಿ ಊದೋದು ನಮ್ಗೋಸ್ಕರನ ಇಲ್ಲ ಕಳ್ಳರಿಗೋಸ್ಕರನ? ನಾನು ಇಲ್ಲಿ ಸೀಟಿ ಹೊಡೆದ್ರೆ ಕಳ್ಳ ಪಕ್ಕದ ಬೀದಿಗೋ ಕಳ್ತನ ಮಾಡ್ತಾನೆ ಅಲ್ವಾ, ಅದಕ್ಕೆ. ಓ ಸರಿ ಸೇಸಪ್ಪ, ಈಗ ನೀನು ಇಲ್ಲಿಗೆ ಯಾಕೆ ಬಂದೆ? ಸಂಬಳ ಸಾಬ್. ಯಾರು ಕೇಳಕ್ ಬಂದಿದ್ಯಾ? 2 ಮನೆಯವ್ರನ್ನ ಮೇಮ್ ಸಾಬ್. ಮಗ ನಮ್ದು ನಾಳೆ ಕೊಡ್ತೀವಿ. ನಂದು ಅಷ್ಟೇ ಮಗ, ನಾನು ನಾಳೆ ಇಲ್ಲ ನಾಡಿದ್ ಕೊಡ್ತೀನಿ. ನಮ್ದು ಒಂದು ವಾರ ಬಿಟ್ಟು ಕೊಡ್ತೀವಿ. ನಂದು ಅಷ್ಟೇ, ನಾನು 1 ತಿಂಗಳು ಬಿಟ್ಟು ಕೊಡ್ತೀನಿ. ನಮ್ದು ಒಂದು ವರ್ಷ ಬಿಟ್ಟು ಕೊಡ್ತೀವಿ. ನಾನು ಅಷ್ಟೇ 2 ವರ್ಷ ಬಿಟ್ಟು ಕೊಡ್ತೀನಿ. ನಿಮ್ಮಿಬ್ರು ಜಗಳದಲ್ಲಿ ಸಂಬಳ ಡಿಲೇ ಆಯ್ತಿರೋದು ನಂದು. ಅದು ನಿನ್ ಹೊಣೆ ಬರ, ನಾವೇನ್ ಮಾಡಕ್ಕಾಗತ್ತೆ? ಅಲ್ಲ ಮೇಮ್ ಸಾಬ್, ಈ ತಿಂಗಳು ಕೊಡ್ತೀನಿ, ಆಚೆ ತಿಂಗಳು ಕೊಡ್ತೀನಿ, ಆಚೆ ವರ್ಷ ಕೊಡ್ತೀನಿ ಅಂತ ಮುಂದಕ್ಕೆ ಹೋಗೋದ್ ಬದಲು ಈ ಕ್ಷಣ ಕೊಡ್ತೀನಿ, ಇವತ್ತು ಕೊಡ್ತೀನಿ, ಈಗ ಕೊಡ್ತೀನಿ ಅಂತ ಹಿಂದಕ್ಕಾದ್ರೂ ಬಂದಿದ್ರೆ ನನ್ನ ಸಂಬಳನಾರು ಸೆಟ್ಲ್ ಆಗಿರೋದಲ್ಲ ಸಾಬ್. ಅದ್ ಸರಿ, ಯಾವಾಗ ನೋಡಿದ್ರು ಒಳ್ಳೆ ನಾಯಿ ತರ ಕಿತ್ತಾಡ್ತಿರ್ತಿರಲ್ಲ, ಏನ್ ಈ ಜಗಳದಿಂದ ಇರೋ ಕಹಾನಿ? ನೋಡು ಸೇಸಪ್ಪ, ನಮ್ದು ತಲಾಂತರದಿಂದ ಬಂದಿರೋ ದ್ವೇಷ ಕಣೋ. ಹೌದು, ಆ ದ್ವೇಷನ ಇವತ್ತಿನವರೆಗೂ ಗೊಬ್ಬರ ನೀರು ಹಾಕಿ ಜೋಪಾನ ಮಾಡ್ಕೊಂಡ್ ಬಂದಿದೀವಿ ಮಗ. ಗೊಬ್ಬರ ನೀರು ಹಾಕಿ ಬೆಳ್ಸಕತ್ತೇನು, ಗೊಬ್ಬರಗಾಲದಲ್ಲಿ ಬೆಳೆದಿರೋ ತೆಂಗಿನ ಮರನ ಸಾಬ್? ಅದೇನ್ ಕರೆಕ್ಟ್ ಆಗಿ ಹೇಳಿ ಸಾಬ್, ಯಾಕೆ ಈ ದುಶ್ಮನಿ? ನೋಡು ಸೇಸಪ್ಪ, ನಾನು ಇವ್ರ ತರ ಹೆಂಗಾಗಿರೋ ಟೈಮ್ನಲ್ಲಿ ನನ್ಗೂ ಆ ಮುದಿ ಮುದಿ ಮುದ್ಕುಗುವೆ ಡೀಪ್ ಲವ್ ಆಗೋಯ್ತು. ಮುದ್ಕಿ ಜೊತೆಲ್ಲವ್ವ ಮುಂದೆ ನಾನು ಅವಾಗ ಮುದ್ಕಿ ಆಗಿರ್ನಿಲ್ಲ ಕಣೋ. ನನ್ ಮೊಮ್ಮಗಂತರ ಬ್ಯೂಟಿಫುಲ್ 18 ಆಗಿದ್ದೆ. ಅದೆಂತ ಡೀಪ್ ಲವ್ ಅಂದ್ರೆ ತುಂಬಾ ಡೀಪ್ ಲವ್. ಅಜ್ಜಿ ಲೇ ಮುದ್ಕ, ಬರೇ ಕತ್ತಿ ಹೇಳು, ಮೂಡ್ಗೆಲ್ಲ ಹೋಗ್ಬೇಡ. ನಾನು ಅವಳಿಗೆ ಫಸ್ಟ್ ಟೈಮ್ ಲವ್ ಶುರು ಮಾಡಿದಾಗ ನಮ್ಮ ಮನೆಯವ್ರಿಗೂ ಅವ್ರ ಮನೆಯವ್ರಿಗೂ ಶುರುವಾದ ಜಗಳ ಇಷ್ಟು ವರ್ಷ ಆದ್ರೂ ಜಗಳ ಕಡಿಮೆ ಆಗಿಲ್ಲ. ಅಲ್ಲ ಸಾಬ್, ನಿಮ್ಮನೆಯವರು ಅವ್ರ ಮನೆಯವರು ಜಗಳ ಆಡೋದು ಓಕೆ, ಆದ್ರೆ ನೀವಿಬ್ರು ಲವ್ ಮಾಡಿರೋರು ಸಾಬ್, ನೀವ್ ಯಾಕೆ ಜಗಳ ಆಡ್ತೀರಿ? ಅದನ್ನ ನಾನು ಹೇಳ್ತೀನಿ, ಹೇಳಿ ಮೇಮ್ ಸಾಬ್. ಆ ಮುದುಕಪ್ಪನಿಗೆ ನನ್ ಜೊತೆ ಸಂಸಾರ ಶುರುವಾಗಲ್ಲ ಅಂತ ಯಾವಾಗ ಗೊತ್ತಾಯ್ತು, ಪಿರುತ್ತಿಗೋಸ್ಕರ ಪಿರಾಣ ಕೊಡೋದ್ ಬಿಟ್ಟು ಬೇರೆ ಹುಡುಗಿ ಜೊತೆ ಮೆತ್ತಗ್ ಸಂಸಾರ ಶುರು ಮಾಡ್ಬಿಟ್ಟ ಮಗ. ನಂಗೆ ಸಿಟ್ಟು ಬಂದು ಏನ್ ಮಾಡಿದ್ರಿ ಸಾಬ್? ಮೇಮ್ ಸಾಬ್, ಸಾಬ್ದು ಕೈಗೆ ಕಾಲು ಎಲ್ಲ ಕತ್ತರಿಸಾಕ್ಬಿಟ್ರ? ಇಲ್ಲ ಮಗ, ನಾನು ಇನ್ನೊಬ್ಬನ ಹುಡುಗನ್ ನೋಡ್ಕೊಂಡು ಓಡೋಗ್ಬಿಟ್ಟೆ. ನೀವು ದುಷ್ಮನ್ ಮಾಡಬೇಕಾದ್ರಂತ ವಿಷಯನೇ ಬಿಡಿ ಇದು. ನಂದು ಅದೇ ಸೇಸಪ್ಪ, ನಂದು ಅದಿಯ. ಅಲ್ಲ ಸಾಬ್,
ನೀವಿಬ್ರು ದುಶ್ಮನ್ ಪಡೋದು ಓಕೆ, ಅದನ್ನ ಈ ನಿಮ್ಮ ಮೊಮ್ಮಕ್ಕಳು ಕೂಡ ಮುಂದುವರ್ಸ್ಕೊ ಹೋಯ್ತಾವ್ರಲ್ಲ. ನಮ್ದು ಅಂತಿಂತ ದುಶ್ಮನಿ ಅಲ್ಲ, ನನಗೆ ಈ ಕೋತಿ ಮುಖ ಕಂಡ್ರೇನೆ ಆಗಲ್ಲ. ನನಗೂ ಅಷ್ಟೇ, ಈ ಚಿಂಪಾಂಜಿ ಮೂತಿ ಕಂಡ್ರೇನೆ ಆಗಲ್ಲ. ಲೇ ನನಗ್ ಚಿಂಪಾಂಜಿ ಎಂದು ಯಾಕೆ ಆ ಚಿಂಪಾಂಜಿಗೆ ಅವಮಾನ ಮಾಡ್ತೀಯಾ? ಕರೆಕ್ಟ್ ಹೇಳ. ಲೇ ಉಲ್ಟಾ ಹೇಳ್ಬಿಟ್ನಾ? ಲೇ ಚಿಂಪಾಂಜಿ ಅಂದು ನನಗೆ ಯಾಕೆ ಅವಮಾನ ಮಾಡ್ತೀಯಾ ಅಂದಿದ್ದು. ಈ ಟೇಪ್ ಎಲ್ಲ ಬೇಡಮ್ಮ, ಫಸ್ಟ್ ಹೇಳಿದ್ ಮಾತೆ ಮನ್ಸಿಂದ ಬರೋದು. ನೀನ್ ಚಿಂಪಾಂಜಿ ಅಂತ ಒಪ್ಕೊಂಡ್ಬಿಟ್ಟಿಯಲ್ಲ. ಲೇ ಕೋತಿ ಹೋಗೆ. ಹೋಗಲ್ಲೇ ಹೋಗಲ್ಲೇ ಮುದುಕಿ. ಹೋಗಲು ಮೂಸಂಡಿ ಮುದುಕ. ಮೂಸಂಡಿ. ನಿಲ್ಸಿ ನನ್ನ ಸಾಕು. ಅದೇ ಮೂಸಂಬಿ ಅಂತಿರಲ್ಲ, ಕೊಡಿ ಆತ ತಿನ್ಕೊಂಡು ಹೋಯ್ತೀನಿ. ನಾನೆಂದಿದ್ದು ಮೂಸಂಬಿ ಅಲ್ಲ ಕಣೋ, ಮೂಸುಂಡಿ ಅಂತ. ಓ ಮೂಸುಂಡಿನಾ? ನಾವು ಕನ್ನಡ ಕಲ್ತ ಪುಸ್ತಕದಲ್ಲಿ ಇದಿರ್ಲಿಲ್ಲ ಬಿಡಿ. ಕನ್ನಡ ಕಲಿಯಕ್ಕೆ ಪುಸ್ತಕ ಬೇಕೇನು? 4 ಜನ ಕನ್ನಡಿಗರ ಜೊತೆ 4 ದಿನ ಓಡಾಡು. ಕನ್ನಡ ತಾಯಿ ನಾಲ್ಗೆ ಮೇಲೆ ಹೊರಳಾಡ್ಬಿಡ್ತಾಳೆ. ನಮ್ಮ ಕನ್ನಡ ಮಣ್ಣಿಗಿರೋ ಪವರು ಕಣ್ಣು ಮಗ ಅದು. ಆಯ್ತು ವೆಬ್ಸಾಪ್, ಆಯ್ತು, ನಾನು ಕನ್ನಡ ಕಲಿತೀನಿ ಆಯ್ತಾ. ಈಗ ಚೆಲ್ನರೇ ಬಾಬಾ, ಚಲ್ ಚಲ್. ಕನ್ನಡ ಕಲಿತೀನಿ ಅಂದು ಚಿಲ್ರೆಯ ಚಲ್ಲು ಚಲ್ಲು ಅಂತೇನೋ. ತಾತ ಬಾ ತಾತ ನೀನು. ಇವ್ರ ಬಾಯಿಗೆ ಮಣ್ಣಾಕೋರೆ ನಾಯಿ ಹೊಡೆದ್ರಲ್ಲಪ್ಪ. ಹೇ ಭಗವಾನ್, ಇವ್ರ ಮನೆಗಳು ಕಲೆಕ್ಷನ್ ಬರದೆ ಬೇರೆ 10 ಮನೇಲಿ ಕಲೆಕ್ಷನ್ ಮಾಡಿದ್ರೆ ನನ್ನ ಸಂಬಳನಾರು ಸೆಟ್ಲ್ ಆಗಿರೋದು. ಇತ್ತಕ್ಕೆ ಸಂಬಳನೂ ಇಲ್ಲ, ಇತ್ತಕ್ಕೆ ಸಿಂಬಳನೂ ಇಲ್ಲ. ಅಮ್ಮ ಅಯ್ಯಪ್ಪ, ಅಯ್ಯ. ಸಾನ್ವಿ 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 3 ಸರಿ ಕರ್ದೆ. ಐ ಲವ್ ಯು. ಕರ್ಣ 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 3 ಸತಿ ಕೂಗ್ದ. ಐ ಲವ್ ಯು ಟು. ಸ್ಕಿಟ್ ಅಲ್ಲ ನಿಜವಾಗ್ಲೂನಾ? ಐ ಲವ್ ಯು 3. ಐ ಲವ್ ಯು 64. ಐ ಲವ್ ಯು 84. ಐ ಲವ್ ಯು 99. ಐ ಲವ್ ಯು 94. ಐ ಲವ್ ಸಾಬ್, ಏನ್ ಪರ್ಫಾರ್ಮೆನ್ಸ್ ಸಾಬ್ ನಿಮ್ದು, ಸೂಪರ್. ಸಾಬ್ ನಿಮ್ದೇನು ಕಮ್ಮಿ ಇಲ್ಲ. ಆಗ್ಲತ್ತಲ್ಲಿ ಗರಂ ಗರಂ, ರಾತ್ರಿ ಹೊತ್ತು ನರಂ ನರಂ. ಸೇಸಪ್ಪಣ ಸ್ವಲ್ಪ ಮೆತ್ತಗೆ ಮಾತಾಡೋಣ. ಮೆತ್ತಗೆ ಏನಿಲ್ಲ. ಅಲ್ಲ ನಿಮ್ ತಾತಂದು ಅಜ್ಜುದಿ ಅಂತ ಖಡಕ್ ದುಶ್ಮನಿ, ಅಂತ ದುಶ್ಮನಿಗೆ ಮೋಸ ಮಾಡ್ತಿದ್ದೀರ ಸರಿನಾ? ಆಯ್ತು ಆಯ್ತು, ಈಗ ಸುಮ್ನೆ ಇರಪ್ಪ. ಸುಮ್ಮನೆ ಇರೋದ ನಾನು? ಕಶ್ಯಪ ಬ್ರಹ್ಮನ ಮಗ, ಕೊಬ್ಬರಿಗಾಲದಿಂದ ಬಂದ ಕಿತ್ತೋ ನನ್ನ ಮಗ, ನನ್ನ ಮಗ ಚಪ್ಪರ, ನನ್ನ ಮಗ ಅಲ್ಕ, ನನ್ನ ಮಗ ಅಲ್ಲ, ನಾನ್ ಸೆಕ್ಯೂರಿಟಿ ಸೇಸಪ್ಪ. ಆಗಲೊತ್ತಲ್ಲಿ ಪ್ರಳಯ ಆದ್ರೂ ನಾನು ಸುಮ್ಮನಿರ್ತೀನಿ, ಆದ್ರೆ ರಾತ್ರಿ ಹೊತ್ತು ಪ್ರಾಣಿ ಆದ್ರೆ ಮಾತ್ರ ಸುಮ್ಮನಿರೋದಿಲ್ಲ. ಯಾಕೆ ಸೇಸಪ್ಪ ಕಂಡಕ್ಟರ್ಗಳು ಮೈಸೂರು ಬೆಂಗಳೂರು ಅಂದಂಗೆ ಕೂಗ್ತಾ ಇದೆಯಲ್ಲ, ನಿಮ್ಮನೆಗೆ ಯಾರು ಕಾಲ್ರು ನುಗ್ಗುದ್ರೇನು? ಕಾಲ್ರಲ್ಲ ಸಾಬ್, ನಿಮ್ಮ ಮೊಮ್ಮಕ್ಕಳುಗಳು ನಿಮ್ದು ದುಶ್ಮನಿಯ ಬೀದಿಗೆ ತಂದು ಹರಾಜಾಗ್ತಾ ಇದ್ದಾರೆ. ಅದೇನು ಮಧ್ಯರಾತ್ರಿ ಸಿಟಿ ಊದೋದು? ನಿಮ್ಮನೇಲಿ ತಿಗಣಿ ಕಾಟುವ? ತಿಗಣೆ ಕಾಟ ಅಲ್ಲ ಮೇಮ್ ಸಾಬ್, ನಿಮ್ದು ಮೊಮ್ಮಗಂಗೋರ್ದು ಮೊಮ್ಮಗಳಿಗೆ ಲವ್ ಆಗ್ತಾ ಇದೆ. ಲವ್ ಎಲ್ಲಿ ಹೆಂಗ್ ಮಾಡ್ತಾ ಇದ್ರು, ಹೆಂಗ್ ಕುಂತಿದ್ರು, ಹೆಂಗ್ ಮಾಡ್ತಾ ಇದ್ರು? ಇಲ್ಲೇ ಇವಾಗ ನಿಮ್ಮ ಮೊಮ್ಮಕ್ಕಳು ನಿಮ್ಮಿಬ್ರು ದುಶ್ಮನಿ ಮರ್ತ್ಬಿಟ್ಟು ದಂಬೀರಿನಿ ತಿಂತ ಕೂತಿದ್ರು. ಅಜ್ಜಿ, ಈ ಸೇಸಪ್ಪ ಸೆಕ್ಯೂರಿಟಿ ಆಗಕ್ಕೆ ನಾಲಯಕ್ಕೂ, ಇವ್ನಿಗೆ ರಾತ್ರಿ ಹೊತ್ತು ಕಣ್ಣೇ ಕಾಣಿಸಲ್ಲ. ಹೋಗಿ ನಾನು ಈ ಕೋತಿ ಬಡ್ಡಿ ತದನ್ನ ಲವ್ ಮಾಡ್ತೀನ. ನಿನ್ನ ನೋ ಚಾನ್ಸ್. ನಿನ್ನಂತ ದ್ರಾವೆ ಮುಗ್ದವ್ನು ಯಾರೋ ಲವ್ ಮಾಡ್ತಾನೆ. ಹೋಗಲ್ಲ, ನಿನ್ ಕಟ್ಟೆ ಮುತಿ. ನಿಂದು ನಾಯಿ ಮುತಿ ಕಡ, ನಿಂದು ಒಂಟೆ ಮುತಿ ಕಡೆ, ಗಂಟೆ ಮುತಿ ಕಡ. ಚೊಚ್ಚು ಮಗ ಬಿಡ್ಬೇಡ, ಚೊಚ್ಚು ಮಗನ ಚೊಚ್ಚು ಮಗ. ಇಲ್ಲೇನೋ ನಡೀತಾ ಇದ್ರಲ್ಲ. ಕನ್ನಡ ಮಾತಾಡು ಅಂದ್ರೆ ಸುಪ್ರೆ ಗಿಪ್ರೆ ಸಬ್ಬಸ್ಗೆ ಸಪ್ರೆ ಅಂತೇನೋ. ಯಪ್ಪ ಅಮ್ಮ, ಒಟ್ಟಿಗೆ ಏನ್ ತಿಂತಾರ ಗೊತ್ತಿಲ್ಲ, ಕಬ್ಬಣ ಹೊಡೆದಾಕ್ಬಿಟ್ರಲ್ಲಪ್ಪ. ನಾಳೆ ರಾತ್ರಿ ಬಂದು ನಿಮ್ಮಿಬ್ರು ನಿಮ್ಗಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿಲ್ಲ, ನಾನು ಸೆಕ್ಯೂರಿಟಿ ಸೇತಪ್ಪನಲ್ಲ. ಅಮ್ಮ ಅಯ್ಯಪ್ಪ. ಪುಟ್ಮಲ್ಲಿ
ಬಾ ಕೂತ್ಕೋ. ಆಗಲ್ಲ ಕಣೋ, ಮುಂಡಿ ನೋವು. ಮಂಡಿ ನೋವಾದ್ರೆ ನನ್ನ ತೊಡೆ ಮೇಲೆ ಕೂತ್ಕೋ. ಅವಾಗೇನೋ ಕುತ್ಕೊಂತಿದ್ದೆ, ಈಗ ಆದಾದ. ಮಲ್ಲಿ ನಾ ಫಸ್ಟ್ ಟೈಮ್ ಲವ್ ಮಾಡಿದಾಗ ಇದೇ ಪಾರ್ಕಲ್ಲಿ ಇದೇ ಮರದ ಕೆಳಗಡೆ ನಾನು ಈಗ ಕೂತಿದ್ದೆ, ನೀನ್ ನನ್ನ ತೊಡೆ ಮೇಲ್ ಮಲಗಿದೆ, ನೆನ್ಪಿದೀಯಾ? ಅವಾಗ ನಾನಿನ್ನು 18 ಆಗಿದ್ದೆ ಕಣೋ ಮುದ್ಕ. ತಾತನೂನಾ? ಇನ್ಮೇಲೆ ನಮ್ಮಿಬ್ಬರಿಗೂ ನೋ ಟೆನ್ಷನ್, ನೋ ಮೆನ್ಷನ್. ನಮ್ಮ ಲೈನ್ ಕ್ಲಿಯರ್ ಆಯ್ತು. ಏ ಸಾಪ್ ಸಾಪ್. ಮಳ್ಳಿ ಮಳ್ಳಿ ಮಚ್ಚಕ್ಕೆ ಎಷ್ಟು ಕಾಲು ಅಂದ್ರೆ ಮುತ್ಕ ಎಷ್ಟು ಅಂತ ಎಣಿಸುವಂತಿದ್ನಂತೆ. ಸಾಪ್. ಏನ್ ಸರ್? ಅಲ್ಲ ಸಾಬ್, ನಿಮ್ಮ ಮೊಮ್ಮಕ್ಳು ಕಿವಿಗೂ ಇಡ್ತಿದ್ರೆ ನೀವು ಲಾಲ್ ಬಾಗ್ನೆ ಮಾಡುತ್ತಾ ಇದ್ದೀರಾ? ಮೇಮ್ ಸಾಬ್, ಇದು ನ್ಯಾಯನಾ? ನ್ಯಾಯನೇ ಕಣ. ತಲಾಂತರದಿಂದ ಬಂದಿರೋ ದ್ವೇಷ ಅಂತ ಅಂದ್ರೆ ಅದು ಓನ್ಲಿ ಫಾರ್ ಡೇ, ರಾತ್ರಿ ಅಲ್ಲ. ಈಗದು ನಿನಗ್ ಮಾತ್ರ ಗೊತ್ತಿರೋದು. ನೋಡು ಸೇಸಪ್ಪ, ಈ ವಿಷಯನ ನೀನ್ ಯಾರಿಗಾರ ಬಾಯ್ ಬಿಟ್ರೆ ಬಾಯ್ ಕಿತ್ತು ಹಂಗ್ ಹೊಡಿತೀನಿ. ಸಬ್ಕೋ ಬೋಲುಂಗ, ಹಮ್ ಸಬ್ಕೋ ಬೋಲುಂಗ. ಏನು ಕನ್ನಡ ಮಾತಾಡು ಅಂದ್ರೆ ಸೊಪ್ಗೆ ಗಿಪ್ಗೆ ಸಬ್ಬಸ್ಗೆ ಸೊಪ್ಪು ಅಂತೇನು? ನೀವೇನ್ ಮನುಷ್ಯರ ಪ್ರೇತಾತ್ಮಗಳ? ನೋಡು ಸೇಸಪ್ಪ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ದ್ವೇಷ ಇರುತ್ತೆ, ಎಲ್ಲಿ ದ್ವೇಷ ಇರುತ್ತೋ ಅಲ್ಲೂ ಪ್ರೀತಿ ಇರುತ್ತೆ. ಪ್ರೀತಿ ದ್ವೇಷ ಎಲ್ಲ ಕಡೆ ಇರುತ್ತೆ, ಆದ್ರೆ ದ್ವೇಷನ ಬಿಟ್ಬಿಡ್ಬೇಕು, ಪ್ರೀತಿನ ಮಾತ್ರ ಪಡ್ಕೋಬೇಕು. ಈ ತರ ಇರ್ಬೇಕಾದ್ರೆ ಈ ವಿಷಯನ ಎಲ್ಲ ಕಡೆ ಡಂಗುರ ಸಾರ್ತೀಯೇನೋ? ಏನೋ ಡಂಗೂರ ಸಾರ್ತಿ ಏನೋ? ನೀವು ನಾನು ಸಾಯಿಸಿದ್ರು ದೆವ್ವಾಗ ಬಂದು ಎಲ್ಲರಿಗೂ ಹೇಳ್ತೀನಿ. ಸಾಕು ಕೇಳೋ ನಂಗೆ ಮುಂದೆ ಸರಲ್ಲ. ಚಾನ್ಸ್ ಸಿಕ್ತು ಅಂದಿದ ತಕ್ಷಣ ಚಿಪ್ಪಿನ ಒಳಗೆ ಮುತ್ತಿನ ಒಳಗೆ ನೋಡ್ತಾವ್ ನಂಗೆ. ಇದಕ್ ಮಾತ್ರ ಏನಿಲ್ಲ, ದುಶ್ಮನಿನೂ ಇಲ್ಲ, ಏನಿಲ್ಲ ಅಲ್ಲ. ದುಶ್ಮನಿ ಅವನಿಗೆ ಅಕ್ಕ, ನೀ ಬಾ. ಹಾಗಂತ್ಯಾ? ಹಾಗೆ ಓಕೆ, ನೀನು ನಿಮ್ ಚಿಪ್ಪೊಳಗೆ ಸೇರ್ಕೊಳಪ್ಪ. ಮುದಿ 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 ಮುದುಕ, ಮುದಿ 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 ಮುದುಕಿ. ಸ್ಟೇಜ್ ಮೇಲೆ ಬೇರೆನೇ ಲೋಕ ಇದ್ದಂಗಿತ್ತು. ಈ ಒಂದು ಸ್ಕಿಟ್ ಹೇಗಿತ್ತು ಅಂತ ಡೈರೆಕ್ಟ್ ಆಗಿ ಜಜಸ್ನ ಕೇಳ್ಬೋಣ. ಶ್ರುತಿ ಮೇಡಮ್. ನನಗೆ ಮಾತೇ ಬರ್ತಾ ಇಲ್ಲ ರಾಘವೇಂದ್ರ, ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರಿ. ವಾಟ್ ಎನ್ ಇನ್ವಾಲ್ವ್ಮೆಂಟ್ ನಿಮ್ಮ ಕ್ಯಾರೆಕ್ಟ್ರಲ್ಲಿ. ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇದ್ವಾ ಇಷ್ಟು ದಿವಸ ಬಾಡಿ ಲ್ಯಾಂಗ್ವೇಜು ಅಂತ ನನಗೆ ಅನ್ನಿಸ್ತಾ ಇದೆ. ಬಾಡಿ ಲ್ಯಾಂಗ್ವೇಜ್ಗೆ ಒಂದು ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡೋದಕ್ಕೆ ನಿಜವಾದ ಅರ್ಥನ ತಂದುಕೊಟ್ರಿ ಇವತ್ತು ರಾಘವೇಂದ್ರ. ಥ್ಯಾಂಕ್ ಯು. ಬ್ರಿಲಿಯಂಟ್. ಇಂಥ ಒಂದು ಒಳ್ಳೆಯ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕಲರ್ಸ್ ಸೂಪರ್ ಚಾನಲ್ಗೆ ನಾನು ತುಂಬ ಕೃತಜ್ಞಳಾಗಿದ್ದೀನಿ ಅಂತ ಹೇಳ್ತೀನಿ. ಈ ಥರದೊಂದು ವೇದಿಕೆ ಇಲ್ಲದೆ ಹೋಗಿದ್ರೆ ಇಂಥ ಪ್ರತಿಭೆಗಳು ನಮಗೂ ಪರಿಚಯ ಆಗ್ತಿರ್ಲಿಲ್ಲ, ಇಡೀ ಕರ್ನಾಟಕಕ್ಕೂ ಪರಿಚಯ ಆಗ್ತಿರ್ಲಿಲ್ಲ. ಎಂಥ ಅದ್ಭುತವಾದಂಥ ಕಲಾವಿದ ನೀವು. ಇದನ್ನು ಉಪಯೋಗಿಸ್ಕೊಳ್ಳಿ, ಈ ವೇದಿಕೆನ ಇನ್ನೂ ದೊಡ್ಡ ಮಟ್ಟಕ್ಕೆ ನೀವು ಬೆಳೀರಿ. ಭಗವಂತ ನಿಮಗೆಲ್ಲ ಒಳ್ಳೆಯ ಅವಕಾಶಗಳನ್ನ ಕೊಡಲಿ ಅಂತ ಹಾರೈಸ್ತೀನಿ. ದಟ್ಸ್ ಆಲ್. ಸೂಪರ್, ಥ್ಯಾಂಕ್ ಯು. ಸರ್, ಆ ಪುಟ್ಟಮಲ್ಲಿ ಪಾತ್ರ ಇದೆಯಲ್ಲ, ಸುಲಭವಾಗಿ ಸೃಷ್ಟಿ ಆದದ್ದಲ್ಲ. ಅದ್ರ ಹಿಂದೆ ದೊಡ್ಡ ಶ್ರಮ ಇದೆ, ಪರಿಶ್ರಮ ಇದೆ, ಅವರ ಇನ್ವಾಲ್ವ್ಮೆಂಟ್ ಸಿಕ್ಕಾಪಟ್ಟೆ ಇದೆ. ಅದನ್ನು ಕೇಳಿದ್ರೆ ಭಯ ಆಗುತ್ತೆ, ಅಷ್ಟು ಕಷ್ಟಪಟ್ಟಿದ್ದಾರೆ. ಅದನ್ನು ಚಿಟ್ಕೆ ಹೊಡೆಯೋದ್ರಲ್ಲಿ ನೀನು ಸ್ಟೇಜ್ ಮೇಲೆ ತಂದು ನಮ್ಮೆಲ್ಲರನ್ನು ಗೆದ್ದುಬಿಟ್ಟೆ ನೀನು. ಓಕೆ ಸರ್, ಥ್ಯಾಂಕ್ ಯು ಸರ್. ಬಟ್ ನೀನು ಕರೆಕ್ಟಾಗಿ ಸಾಥ್ ಕೊಟ್ಟಿದ್ದು ಚಂದ್ರಪ್ರಭಾ. ತುಂಬ ಅದ್ಭುತವಾಗಿತ್ತು. ಯಾಕೆಂದರೆ ಅವ್ರು ಏನಾದ್ರು ಸ್ವಲ್ಪ ವೀಕ್ ಆಗಿದ್ರು ಕೂಡ ನೀನು ಡಲ್ ಆಗಿಬಿಡ್ತಾ ಇದ್ದೆ. ಪರ್ಫೆಕ್ಟಾಗಿ ಮ್ಯಾಚ್ ಮಾಡಿದ್ರು ಅವರು. ನಿಮಗೂ ಹ್ಯಾಟ್ಸ್ ಆಫ್ ಚಂದ್ರಪ್ರಭಾ. ಥ್ಯಾಂಕ್ ಯು. ಇವರಿಬ್ಬರು ಕೂಡ ಚೆನ್ನಾಗಿ ತೂಗಿಸಿದ್ರು ನಿಮ್ಮ ಮೊಮ್ಮಕ್ಕಳ ಪಾತ್ರದಲ್ಲಿ. ಬಟ್ ಇಲ್ಲಿ ಇವತ್ತು ವಿಶೇಷವಾಗಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದ ಅವ್ನು ವಿನೋದ್. ಬಹಳ ಚೆನ್ನಾಗಿ ಮಾಡ್ತಾ ಇದ್ದ ಅವನು. ಹಾಗಾಗಿ ನನಗೆ ಈ ಸ್ಕಿಟ್ಟಲ್ಲಿ ಕಂಟೆಂಟ್ ಏನು ಅನ್ನೋದು ಮರ್ತೋಯ್ತು. ನನ್ನ ಕಾನ್ಸಂಟ್ರೇಷನ್ ಎಲ್ಲ ಕಲಾವಿದರ ಪರ್ಫಾರ್ಮೆನ್ಸ್ ಮೇಲೆ ಹೊರಟೋಯ್ತು. ಹಾಗಾಗಿ ನೀವು 5 ಜನ ಇವತ್ತು ನಮ್ಮ ಚಪ್ಪಾಳೆಗೆ ಅರ್ಹರು ನೀವು. ಥ್ಯಾಂಕ್ ಯು ಸರ್. ಸೊ ಹಾಗೆ
ಈ ಎಲ್ಲ ಪಾತ್ರಗಳ ಹಿಂದೆ ಒಬ್ಬರ ಪರಿಶ್ರಮ ಇದ್ದೇ ಇರುತ್ತೆ, ಅದೇ ಮೆಂಟರ್. ಸೊ ಇದರ ಮೆಂಟರ್ ಬಂದು ಯಶವಂತ್ ಅಂತ. ಶಶಿಕುಮಾರ್ ಸರ್, ನಿಮಗೆ ಹೇಗನ್ಸ್ತು? ರಾಘವೇಂದ್ರ ಪರ್ಫಾರ್ಮೆನ್ಸ್ ನಾನು ಅಬ್ಸರ್ವ್ ಮಾಡಿದ್ದೀನಿ ನಾನು. ಬಟ್ ಈ ಗೆಟಪಲ್ಲಿ ಸ್ವಲ್ಪ ನನಗೆ ಫಸ್ಟ್ ಕನ್ಫ್ಯೂಸ್ ಆಯಿತು, ಯಾರು ಇರ್ಬೋದು ಇದು ಅಂತ ಹೇಳಿದೆ. ಆಮೇಲೆ ಶ್ರುತಿ ಅವ್ರು ಹೇಳಿದ್ರು ಇಲ್ಲ ಅದು ಹುಡುಗಿ ಅಲ್ಲ ಹುಡುಗ ಅದು ಅಂತ ಹೇಳಿದೆ. ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ 5 ಜನದಲ್ಲಿ ಯಾರು ನಮಗೆ 5 ಜನದಲ್ಲಿ ಎಕ್ಸೆಪ್ಟ್ ರಾಘವೇಂದ್ರ ಬಿಟ್ಟರೆ ಯಾರೂ ಕಾಣಲಿಲ್ಲ ನಮಗೆ. ಬಟ್ ಎನಿವೇ ಕಾನ್ಸೆಪ್ಟ್ ಚೆನ್ನಾಗಿದೆ. ಗಾಡ್ ಬ್ಲೆಸ್ ಯು. ನಂಗೆ ತುಂಬ ಖುಷಿ ಆಯಿತು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಸೊ ಅಂಟಮಾಸ್, ಇನ್ಮೇಲೆ ಇದೇ ಥರ ಇನ್ನೂ ಬಂದವರೆಲ್ಲ ಖುಷಿಯಾಗೊಂದು ಪರ್ಫಾರ್ಮೆನ್ಸ್ನ ಕೊಡ್ತಾರೆ. ಆ್ಯಂಡ್ ನಾನು ಹೇಳೋದನ್ನ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಳಿ ಮೆಂಟರ್ಸ್. ನೀವು ಹೇಳೋದಂಗೆ ಮಾಡಿಸಿದ್ದು. ಓ ನಮ್ಮ ಅಕ್ಕ ಆ ಥರ ಹೇಳ್ತಾ ಇರ್ಬೇಕು ಅವಾಗ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇವತ್ತು ನಮ್ಮ ಸ್ಟೇಜ್ ಮೇಲೆ 3 ತಂಡಗಳು ಪರ್ಫಾರ್ಮ್ ಮಾಡಿದ್ವು. ಈ 3 ತಂಡದಲ್ಲಿ ಇವತ್ತು ಯಾರು ಬೆಸ್ಟ್ ಪರ್ಫಾರ್ಮರ್, ಯಾರಿಗೆ ಹೋಗ್ತಾ ಇದೆ ಕಿರೀಟ? ಡೌಟೇ ಇಲ್ಲ ರಾಘವೇಂದ್ರ. ಎಸ್, ರಾಘವೇಂದ್ರ. ಸೊ ಹಾಗೆ ನಮ್ಮ ಜೊತೆ ಇಷ್ಟ ತನಕ ಇದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷವನ್ನು ನೀಡಿದಂಥ ಶಶಿಕುಮಾರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶಶಿಕುಮಾರ್ ಸರ್ ಅವರ ಆತ್ಮೀಯರೊಬ್ಬರು ಇಲ್ಲಿದ್ದಾರೆ, ಸೋಮಶೇಖರ್ ಅವರು ಅಂತ, ದಯವಿಟ್ಟು ಬರಬೇಕು. ಸೊ ಶಶಿಕುಮಾರ್ ಸರ್, ನೀವು ಮತ್ತೆ ಶ್ರುತಿ ಮೇಡಮು ತುಂಬಾ ಸಿನಿಮಾಗಳಲ್ಲಿ ಪೇರ್ ಆಗಿ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದೀರಿ. ಸೊ ಇವತ್ತು ನೀವಿಬ್ರು ಅಲ್ಲೇ ಕೂತಿರಿ, ಒಟ್ಟಿಗೆ ನೋಡೋದಕ್ಕೆ ಬಹಳ ಖುಷಿ ಆಗ್ತಿತ್ತು. ಸೊ ಓವರ್ ಆಲ್ ಆಗಿ ನಮ್ಮ ಮಜಾ ಭಾರತ ಏನಿಸ್ತು ನಿಮಗೆ? ತುಂಬ ಚೆನ್ನಾಗಿದೆ. ನಾನು ತುಂಬ ಎಂಜಾಯ್ ಮಾಡಿದೆ. ಪರ್ಫಾರ್ಮೆನ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದೆ. ಬಟ್ ಎಲ್ಲೋ ಸಣ್ಣ ಪುಟ್ಟ ಇರುತ್ತೆ. ಈಗ ನಾವು ಮಾಡಿದ್ದೆಲ್ಲ ಸಿನಿಮಾಗಳೆಲ್ಲ ನಾವು ಮಾಡಿದ್ದೆಲ್ಲ ಇಟ್ಕೊಳ್ಳೋದಾಗಲ್ಲ ಸಕ್ಸಸ್ ಅಂತ ಇದು ಮಾಡೋಕ್ಕಲ್ಲ. ಪ್ರಯತ್ನ ಅಂತೂ ಸಂಪೂರ್ಣವಾಗಿ ನಾವು ಮಾಡ್ತಿರ್ತೀವಿ. ಎಲ್ಲೋ ಒಂದು ಕಡೆ ಎಡಬಿಡ್ತೀವಿ, ನಮಗೆ ಗೊತ್ತಿಲ್ಲ ಸಣ್ಣ ಪುಟ್ಟ ತಡೆದ ಆಗಿರುತ್ತೆ, ಅದನ್ನ ತಿದ್ದುಕೊಂಡು ಮುಂದೆ ಹೋಗಬೇಕಾಗುತ್ತೆ. ಬಟ್ ಇಟ್ಸ್ ಅ ಗುಡ್ ಎಂಟರ್ಟೈನ್ಮೆಂಟ್. ಚೆನ್ನಾಗಿದೆ, ಎಂಜಾಯ್. ಎಸ್, ಶಶಿಕುಮಾರ್ ಸರ್ ಬಂದಿರ್ಬೇಕಾದ್ರೆ ಹಾಗೆ ಕಳಿಸಿದ್ರೆ ಸರಿ ಹೋಗಲ್ಲ. ಸೊ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಕ್ತಾಯ ಇವತ್ತಿನ ಯಾವತ್ತೂ ಹಿಟ್ ಪೇರ್ ಆದಂಥ ಶ್ರುತಿ ಮೇಡಮ್ ಆ್ಯಂಡ್ ಶಶಿ ಸರ್ ಡ್ಯಾನ್ಸ್ ಮುಖಾಂತರ ನೀವು ಡ್ಯಾನ್ಸ್ ಮಾಡಿ. ಆದರೆ ದಯವಿಟ್ಟು ಈ ಥರ ಮಾತ್ರ ಯಾವತ್ತೂ ಮಾಡಕ್ಕೆ ಹೋಗ್ಬೇಡಿ, ನೋಡೋಕ್ಕಾಗಲ್ಲ. ಬೇಡ ಪ್ಲೀಸ್.